ಯೇಸು ಕ್ರಿಸ್ತನು ಸಮಾಧಾನ ಪಡಿಸುವವರು ಧನ್ಯರು ಎಂಬುದಾಗಿ ಅವರು ಹೇಳಿದರು. ಯೇಸು ಕ್ರಿಸ್ತನು ಸಮಾಧಾನ ಪಡಿಸುವವರು ಧನ್ಯರು ಎಂಬುದಾಗಿ ಹೇಳಿ ಯೇಸು ಕ್ರಿಸ್ತನು ಸಮಾಧಾನ ಪಡಿಸಿದ್ರ? ಅದನ್ನ ಇವತ್ತು ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡಿ ನೋಡೋಣ. ಯೇಸು ಕ್ರಿಸ್ತನು ಸಮಾಧಾನ ಪಡಿಸುವವರು ಧನ್ಯರು ಎಂಬುದಾಗಿ ಹೇಳಿ ಯೇಸು ಕ್ರಿಸ್ತನು ಸಹ ಸಮಾಧಾನ ಪಡಿಸಿದ್ದಾರೆ. ಹಲ್ಲೆಲೂಯ. ಯಾರನ್ನ ಸಮಾಧಾನ ಪಡಿಸಿದ್ದಾರೆ? ನಮ್ಮನ್ನ ದೇವರೊಟ್ಟಿಗೆ ಸಮಾಧಾನ ಪಡಿಸಿದ್ದಾರೆ. ಹಲ್ಲೆಲೂಯ. ನಾವು ಪಾಪವನ್ನು ಮಾಡಿ ದೇವರಿಗೆ ವಿರುದ್ಧವಾಗಿ ಬದುಕಿ ದೇವರಿಂದ ಅಗಲಿ ಹೋಗಿ ದೂರವಾಗಿ ದುಷ್ಟರಾಗಿ ಬದುಕ್ತಾ ಇದ್ವಿ. ಆದ್ರೆ ಯೇಸು ಕ್ರಿಸ್ತನು ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಪಾಪಗಳಿಗಾಗಿ ಅವರು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳಿಗಾಗಿ ಪರಿಹಾರವನ್ನ ಅವರು ಉಂಟು ಮಾಡಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆನ್ನುವುದನ್ನ ನಮ್ಗೆ ಹೇಳಿಕೊಟ್ಟು ನಮ್ಮನ್ನ ದೇವರ ಬಳಿಗೆ ತಂದು ದೇವರೊಟ್ಟಿಗೆ ನಮ್ಮನ್ನ ಸಮಾಧಾನ ಪಡಿಸಿದ್ದಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಸಮಾಧಾನ ಪಡಿಸುವವರು ಧನ್ಯರು ಎಂಬುದಾಗಿ ಹೇಳಿದ್ರು. ಅವರು ಸಮಾಧಾನ ಪಡಿಸಿದ್ದಾರೆ. ಯಾರನ್ನ ಸಮಾಧಾನ ಪಡಿಸಿದ್ದಾರೆ? ನಿಮ್ಮನ್ನ ದೇವರೊಟ್ಟಿಗೆ ಅವರು ಸಮಾಧಾನ ಪಡಿಸಿದ್ದಾರೆ. ಹಲ್ಲೆಲೂಯ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಎಫೆಸದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಇಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ಎಫೆಸದವರಿಗೆ ಪತ್ರವನ್ನು ಬರೆಯುತ್ತಾ ಒಂದು ಮಾತು ಹೇಳ್ತಾನೆ. ಏನಂತಂದ್ರೆ, ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಅಂದ್ರೆ ಈ ಪೌಲು ಅನ್ಯ ಜನಗಳ ಜೊತೆ ಮಾತಾಡ್ತಾ ಇದ್ದಾರೆ. ಎಫೆಸ ಪಟ್ಟಣದಲ್ಲಿ ಇದ್ದಂತವರು ಅನ್ಯ ಜನಗಳು, ಯಹೂದ್ಯರಲ್ಲ. ಅವರೆಲ್ಲರೂ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ದೇವರ ಮಕ್ಕಳಾಗಿ ಜೀವಿಸ್ತಾ ಇದ್ರು. ಆಗ ಅವರಿಗೆ ಪತ್ರವನ್ನು ಬರೆಯುವಾಗ ಪೌಲನು ಏನ್ ಬರೀತಾನೆ ಅಂತಂದ್ರೆ, ಹಳೆಯ ಒಡಂಬಡಿಕೆ ಕಾಲದಲ್ಲಿ, ಮೋಶೆಯ ಧರ್ಮಶಾಸ್ತ್ರದ ಕಾಲದಲ್ಲಿ ಇಸ್ರಾಯೇಲ್ ಜನಗಳು ಅನ್ಯ ಜನಗಳೊಟ್ಟಿಗೆ ಸೇರುವುದಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ. ದೇವರು ನೀವು ಅನ್ಯ ಜನಗಳ ಜೊತೆ ಬಳಕೆ ಮಾಡಬಾರದು ಅಂತ ಹೇಳಿದ್ರು. ಕಾರಣ ಏನಂತಂದ್ರೆ, ಇವರಿಗೆ ದೇವರ ಆಜ್ಞೆಗಳನ್ನು ಕೊಟ್ಟು ದೇವರ ಜನಗಳನ್ನಾಗಿ ಮಾಡಿ ಅವರನ್ನ ನಡೆಸ್ತಾ ಇದ್ದಾರೆ. ಇವರೀಗ ಅನ್ಯ ಜನಗಳ ಜೊತೆ ಅವ್ರು ಪಾಲ್ಗೊಂಡ್ರೆ ಅನ್ಯ ಜನಗಳ ಪಾಪವನ್ನು ಕಲಿತುಕೊಂಡು ದೇವರ ವಾಕ್ಯದಿಂದ ತಪ್ಪಿ ಹೋಗಿ ಅವರು ಭ್ರಷ್ಟರಾಗಿ ಹೋಗ್ತಾರೆ. ಅನ್ನೋದಕ್ಕೋಸ್ಕರ ನೀವು ಬೇರೆಯವ್ರ ಜೊತೆ ಸೇರ್ಬೇಡಿ ಅಂತ ಹೇಳಿ ದೇವರು ಹೇಳಿದ್ರು. ಆದ್ರೆ ಬೇರೆಯವರು ಮೋಶೆಯ ಧರ್ಮಶಾಸ್ತ್ರವನ್ನು ಅಂಗೀಕರಿಸಿ ಜೀವಿಸ್ತೀವಿ ಅಂತ ಅವ್ರಿಗೆ ಮನಸ್ಸಿದ್ರೆ ಅವ್ರು ಬಂದು ಜೀವಿಸುವುದಕ್ಕೆ ಎಲ್ಲ ಅವಕಾಶ ಇತ್ತು. ಬೇರೆಯವ್ರು ಯಾರು ಮೋಶೆಯ ಧರ್ಮಶಾಸ್ತ್ರವನ್ನು ಅಂಗೀಕರಿಸಿ ಅದರಂತೆ ಬದುಕಬಾರದು ಅಂತ ದೇವರು ಹೇಳಿಲ್ಲ. ಆದ್ರೆ ದೇವರು ಹೇಳಿದ್ರು, ನೀವು ಬೇರೆಯವ್ರ ಜೊತೆ ಸೇರ್ಬೇಡಿ. ನೀವು ಬೇರೆಯವ್ರ ಜೊತೆ ಸೇರಿದ್ರೆ ಅವರಿಂದ ಪಾಪವನ್ನು ಕಲಿತ್ಕೊಂಡು ನನ್ನ ಆಜ್ಞೆಗಳನ್ನು ಮೀರಿ ನೀವು ಹಾಳಾಗಿ ಹೋಗ್ತೀರಾ ಅಂತ ದೇವರು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದ್ರೆ ಈಗ ಯೇಸು ಕ್ರಿಸ್ತನ ಮುಖಾಂತರ ಸುವಾರ್ತೆ ಎಲ್ಲಾ ಜನಗಳಿಗೂ ಸಾರಲ್ಪಟ್ಟಿದೆ. ಎಲ್ಲಾ ಜನಗಳು ಸಾರಲ್ಪಟ್ಟು ಈಗ ಯಹೂದ್ಯನು, ಗ್ರೀಕನು, ಬೇರೆಯವರು ಅನ್ನುವಂತ ವ್ಯತ್ಯಾಸ ಯಾವುದೂ ಸಹ ಇಲ್ಲ. ಎಲ್ಲರೂ ಸಹ ಯೇಸು ಕ್ರಿಸ್ತನ ಮುಖಾಂತರ ಒಂದಾಗಿದ್ದಾರೆ. ಹಲ್ಲೆಲೂಯ. ಅದನ್ನ ಇಲ್ಲಿ ಪೌಲ್ ಬರೀತಾನೆ. ಏನಂತಂದ್ರೆ, ನೀವು ಮೊದಲು ಅನ್ಯ ಜನಗಳಾಗಿದ್ರಿ, ಆದ್ರೆ ಈಗ ಯೇಸು ಕ್ರಿಸ್ತನ ಮುಖಾಂತರ ನಾವೆಲ್ಲರೂ ಒಂದಾಗಿದ್ದೇವೆ. ಅಂದ್ರೆ ಮೊದಲು ನಿಮಗೆ ಮಧ್ಯದಲ್ಲಿ ಏನು ದ್ವೇಷ ಇತ್ತು, ಆ ದ್ವೇಷವನ್ನ ಯೇಸು ಕ್ರಿಸ್ತನು ನೀಗಿಸಿದ್ದಾನೆ. ತಾನು ಬರೆಯುವಂತದ್ದೇನಂತಂದ್ರೆ, ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಅಂದ್ರೆ ಯಹೂದ್ಯರು, ಅನ್ಯ ಜನಗಳು, ನಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಶಿಲುಬೆಯ ಮುಖಾಂತರ ಒಂದೇ ದೇಹದಂತಾಗಿ ಮಾಡಿ ನಮ್ಮೆಲ್ಲರನ್ನ ಈಗ ಒಂದು ಮಾಡಿ ಯೇಸು ಕ್ರಿಸ್ತನ ಏನ್ ಮಾಡಿದ್ದಾರೆ? ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ ಎಂಬುದಾಗಿ ನಾನು ಬರೀತಾರೆ. ಆಗ ಯೇಸು ಕ್ರಿಸ್ತನು ನಮ್ಮನ್ನ ತನ್ನ ಶಿಲುಬೆಯ ಮುಖಾಂತರ ದೇವರೊಟ್ಟಿಗೆ ಸಮಾಧಾನ ಪಡಿಸಿದ್ದಾರೆ. ಹಲ್ಲೆಲೂಯ. ನಾವೆಲ್ಲರೂ ಪಾಪವನ್ನು ಮಾಡಿದ್ರಿಂದ ದೇವರ ಸನ್ನಿಧಿಗೆ ಸೇರುವುದಕ್ಕೆ ಅವಕಾಶವಿಲ್ಲದ ಹಾಗೆ ತಳ್ಳಲ್ಪಟ್ಟಿದ್ವಿ. ಆದ್ರೆ ಯೇಸು ಕ್ರಿಸ್ತನು ಪಾಪವನ್ನು ಪರಿಹರಿಸಿ ನಾವು ದೇವರ ಸಮ್ಮುಖಕ್ಕೆ ಬರುವುದಕ್ಕೆ ನಮಗೆ ಅವಕಾಶವನ್ನು ಏರ್ಪಡಿಸಿಕೊಟ್ಟು ನಮ್ಮನ್ನ ದೇವರೊಟ್ಟಿಗೆ ಸಮಾಧಾನ ಪಡಿಸಿ ನಮ್ಮನ್ನ ದೇವರೊಟ್ಟಿಗೆ ಸೇರಿಸಿದ್ದಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಹೇಳಿದಂತ ಮಾತು, ಸಮಾಧಾನ ಪಡಿಸುವವರು ಧನ್ಯರು ಎಂಬುದಾಗಿ. ಯೇಸು ಕ್ರಿಸ್ತನು ಸಹ ಸಮಾಧಾನ ಪಡಿಸಿದ್ದಾರೆ. ಯಾರನ್ನ ಸಮಾಧಾನ ಪಡಿಸಿದ್ದಾರೆ? ಎಲ್ಲಾ ಮನುಷ್ಯ ಕುಲವನ್ನು ದೇವರೊಟ್ಟಿಗೆ ತನ್ನ ಶಿಲುಬೆಯ ಮುಖಾಂತರ ಅವರು ಸಮಾಧಾನ ಪಡಿಸಿದ್ದಾರೆ. ತನ್ನ ರಕ್ತವನ್ನು ಸುರಿಸಿ ಪಾಪವನ್ನು ಪರಿಹರಿಸಿ ಮನುಷ್ಯರನ್ನು ದೇವರನ್ನು ಅಗಲಿಸಿದಂತಹ ಪಾಪವನ್ನು ನೀಗಿಸಿ ತನ್ನ ಮುಖಾಂತರ ದೇವರೊಟ್ಟಿಗೆ ಮನುಷ್ಯರೆಲ್ಲರನ್ನೂ ಸಮಾಧಾನ ಪಡಿಸಿದ್ದಾರೆ. ಹಲ್ಲೆಲೂಯ. ನನ್ನನ್ನು ನಿಮ್ಮನ್ನು ಸಮಾಧಾನ ಪಡಿಸಿದ್ದಾರೆ. ಅದಕ್ಕಾಗಿ ಯೇಸು ಕ್ರಿಸ್ತನಿಗೆ ಸ್ತೋತ್ರ, ದೇವರಿಗೆ ಮಹಿಮೆಯಾಗಲಿ. ಹಲ್ಲೆಲೂಯ. ಆದ್ರೆ ಇವತ್ತು ನಾನು ನೀವು ನಮಗೆ ಮಾಡ್ಕೊಳ್ಬೇಕಾಗಿರುವಂತ ಒಂದು ಪ್ರಶ್ನೆ, ಯೇಸು ಕ್ರಿಸ್ತನು ನಮಗೆ ಏರ್ಪಡಿಸಿಕೊಟ್ಟಿರುವಂತ ಆ ಸಮಾಧಾನದ ಒಪ್ಪಂದದಲ್ಲಿ ನಾನು ನೀವು ಸರಿಯಾಗಿ ಜೀವಿಸ್ತಾ ಇದ್ದೇವಾ? ನಾವು ಯೋಚನೆ ಮಾಡಿ ನೋಡಬೇಕು. ನಾವು ಪಾಪವನ್ನು ಮಾಡಿ ದೇವರಿಂದ ಅಗಲಿ ಹೋಗಿದ್ವಿ. ಯೇಸು ಕ್ರಿಸ್ತನು ನಮ್ಮ ಪಾಪಗಳ ಪರಿಹಾರವಾಗಿ ತನ್ನ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ಪರಿಹರಿಸಿ ದೇವರೊಟ್ಟಿಗೆ ಈಗ ನಮ್ಮನ್ನ ಸಮಾಧಾನ ಪಡಿಸಿದ್ದಾರೆ. ಆ ಸಮಾಧಾನದ ಒಡಂಬಡಿಕೆಯಲ್ಲಿ
ನಾನು ನೀವು ಸ್ಥಿರವಾಗಿ ನಿಲ್ಲಬೇಕಾಗಿರುವುದು ಬಹಳ ಮುಖ್ಯ. ಆದ್ರೆ ಮೊದಲು ನಾವು ಆಜ್ಞೆಗೆ ತಪ್ಪಿ ಹೋಗಿದ್ವಿ, ಆದ್ರೆ ಈಗ ಆಜ್ಞೆಯನ್ನ ಸರಿಯಾಗಿ ತಿಳಿದುಕೊಂಡು ಅದನ್ನ ಅನುಸರಿಸಿ ನಡೆಯುವಂತವರಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಜೀವಿಸಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸಮಾಧಾನ ಪಡಿಸುವವರು ಧನ್ಯರೆಂಬುದಾಗಿ ಹೇಳಿ ನಮ್ಮನ್ನ ಸಮಾಧಾನ ಪಡಿಸಿದ್ದಾರೆ. ನಮ್ಮನ್ನು ಸಮಾಧಾನ ಪಡಿಸಲು ಮಾತ್ರವಲ್ಲ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಅವರು ಎಷ್ಟೋ ಉಪದೇಶಗಳು ಮಾಡಿದ್ರು. ದೇವರ ವಾಕ್ಯವನ್ನ ಬಹಳಷ್ಟು ಜನಗಳೊಟ್ಟಿಗೆ ಅವರು ಹಗಲು ರಾತ್ರಿ ಮಾತಾಡಿದ್ರು. ಅವರು ಮಾತನಾಡುತ್ತಾ ಇದ್ದಂತ ದೇವರ ವಾಕ್ಯ ಯಾವ ರೀತಿಯಾಗಿತ್ತು, ಅವ್ರ ಉಪದೇಶ ಮಾಡುತ್ತಾ ಬೋಧನೆ ಮಾಡುತ್ತಾ ಯೇಸು ಕ್ರಿಸ್ತನು ಏನನ್ನ ಜನಗಳಿಗೆ ಹೇಳಿದರು ಅದನ್ನ ನಾವು ಗಮನಿಸಿ ನೋಡಿದರೆ, ಮತ್ತಾಯನು ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 21 ಮತ್ತು 22ನೇ ವಾಕ್ಯಗಳನ್ನು ಓದಿ ನೋಡುವಾಗ ಈ ರೀತಿಯಾಗಿದೆ. ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಇಲ್ಲಿ ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಿಮಗೆಲ್ಲ ಆಜ್ಞೆ ತಿಳಿದಿದೆ ಏನಂತಂದ್ರೆ ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವರು ನ್ಯಾಯ ವಿಚಾರಣೆಗೆ ಗುರಿಯಾಗುತ್ತಾರೆ ಎಂಬುದಾಗಿ ನಿಮಗೆ ಆಜ್ಞೆ ತಿಳಿದಿದೆ. ಆದ್ರೆ ನಾನು ನಿಮಗೊಂದು ಮಾತು ಹೇಳ್ತೇನೆ. ನಾನು ಹೇಳುವಂತ ಮಾತೇನಂತಂದ್ರೆ, ನೀವು ನರಹತ್ಯೆ ಮಾಡೋದಲ್ಲ, ಆದ್ರೆ ನಿಮ್ಮ ಸಹೋದರನ ಮೇಲೆ ನೀವು ಸುಟ್ಟಿಕೊಂಡರೆ ನೀವೇನಾಗ್ತೀರಾ, ನ್ಯಾಯ ವಿಚಾರಣೆಗೆ ಗುರಿಯಾಗ್ತೀರಾ. ನಿಮ್ಮ ಸಹೋದರನನ್ನ ನೀವು ಛೀ ನೀಚ ಅಂದ್ರೆ ನೀವು ನ್ಯಾಯ ಸಭೆಯ ವಿಚಾರಣೆಗೆ ನೀವು ಒಳಗಾಗ್ತೀರಾ. ಮೂರ್ಖ ಅಂದ್ರೆ ಅಗ್ನಿ ನರಕಕ್ಕೆ ನೀವು ಗುರಿ ಆಗ್ತೀರಾ ಅಂತ ಯೇಸು ಕ್ರಿಸ್ತನ ಹೇಳುವಂತದನ್ನ ನಾವು ಕಾಣ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲ್ ಜನಗಳಿಗೆ ಒಂದು ಆಜ್ಞೆ ಕೊಟ್ರು. ಏನ್ ಆಜ್ಞೆ ಕೊಟ್ರು ಅಂತಂದ್ರೆ, ನೀವು ನರಹತ್ಯೆ ಮಾಡಬಾರದು ಅಂತ ಹೇಳಿ, ನರಹತ್ಯೆ ಮಾಡಬಾರದು, ಕೊಲೆ ಮಾಡಬಾರದು ಅಂತ ಹೇಳಿ ದೇವರು ಆಜ್ಞೆ ಕೊಟ್ರು. ಆದ್ರೆ ಈ ಜನಗಳು ಏನ್ ಮಾಡಿದ್ರು ಅಂತಂದ್ರೆ, ನರಹತ್ಯೆ ತಾನು ಮಾಡಬಾರ್ದು ಅಂತ ಹೇಳಿ ನರಹತ್ಯೆ ಮಾಡೋದನ್ನ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾ ಇದ್ರು. ಹಂಗಂತಂದ್ರೆ ಬೇರೆ ಒಂದು ಮನುಷ್ಯನಿಗೆ ಏನ್ ಮಾಡಬಹುದು ಅದೆಲ್ಲವನ್ನು ಮಾಡ್ತಾ ಇದ್ರು. ಅಂದ್ರೆ ಅವನನ್ನ ಸಾಯಿಸೋದನ್ನ ಬಿಟ್ಟು ಮಿಕ್ಕಿದ ಎಲ್ಲವನ್ನ ಈ ಜನಗಳು ಮಾಡ್ತಾ ಇದ್ರು. ಹಾಗಂದ್ರೆ ಏನು, ಕೊಲೆ ಮಾಡಲ್ಲ ಅಷ್ಟೇ, ಆದ್ರೆ ಅವನ ಸಿಟ್ಟುಗೊಳ್ಳೋದು, ಕೋಪಗೊಳ್ಳೋದು, ಅವನ ಛೀ ನೀಚ ಅನ್ನೋದು, ಮೂರ್ಖ ಅನ್ನೋದು, ಅಯೋಗ್ಯ ಅನ್ನೋದು, ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಬೈಯೋದು ಎಲ್ಲವನ್ನ ಮಾಡ್ತಾ ಇದ್ರು. ಗಲಾಟೆ ಮಾಡೋದು ಪ್ರತಿಯೊಂದು ಕೂಡ ಅವ್ರು ಮಾಡ್ತಾ ಇದ್ರು. ಆಗ ದೇವರು ನರಹತ್ಯೆ ನೀವು ಮಾಡಬಾರದು ಅಂತ ಅವ್ರಿಗೆ ಹೇಳಿದಂತ ಉದ್ದೇಶ ಏನು? ಆಗ ನರಹತ್ಯೆ ಮಾಡಬಾರ್ದು ಅಂದ್ರೆ ಸಾಮಾನ್ಯವಾಗಿ ಬೇರೆಯವ್ರನ್ನ ಹತ್ಯೆ ಮಾಡ್ತಾರೆ ಅಂದ್ರೆ ಅದು ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ? ಒಂದು ಕೋಪ, ದ್ವೇಷ, ಇದಕ್ಕೋಸ್ಕರವಾಗಿ ಬೇರೆಯವ್ರನ್ನ ಹತ್ಯೆ ಮಾಡ್ಬಿಡ್ತಾರೆ. ಆಗ ನರಹತ್ಯೆ ಮಾಡಬಾರ್ದು ಅಂತ ದೇವರು ಹೇಳುವಾಗ ಆ ನರಹತ್ಯೆಗೆ ಮೂಲ ಕಾರಣ ಯಾವ್ದಾಗಿರುತ್ತೆ? ದ್ವೇಷ, ಕೋಪ ಕಾರಣಗಳಾಗಿರುತ್ತೆ. ಆಗ ದೇವರ ಉದ್ದೇಶ ಏನಾಗಿತ್ತು ಅಂತಂದ್ರೆ, ನೀವು ನರಹತ್ಯೆ ಮಾಡಬಾರ್ದು ಅಂತ ಹೇಳುವಾಗ ನೀವು ದ್ವೇಷಗೊಳ್ಳುವವರಾಗಿ, ಕೋಪಗೊಳ್ಳುವವರಾಗಿ ಇರಬಾರದು. ಆ ದ್ವೇಷ ಕೋಪದ ಅಂತ್ಯಫಲ ನರಹತ್ಯ. ಆಗ ನೀವು ದ್ವೇಷ ಕೋಪಗೊಳ್ಳುವವರಾಗಿದ್ರೆ ನರಹತ್ಯೆ ಮಾಡುವಂತವರಾಗಿರ್ತೀರಾ ಅಂತ ಹೇಳಿ ನರಹತ್ಯೆ ಮಾಡಬಾರ್ದು ಅನ್ನೋದನ್ನ ಅವ್ರಿಗೆ ಹೇಳ್ಕೊಟ್ಟು ಅದ್ರ ಮುಖಾಂತರ ಅವ್ರು ದ್ವೇಷಗೊಳ್ಳುವವರಾಗಿ, ಕೋಪಗೊಳ್ಳುವವರಾಗಿ ಇರಬಾರ್ದು ಅಂತ ದೇವರು ಎದುರು ನೋಡಿದ್ರು. ಆದ್ರೆ ಈ ಜನಗಳು ಏನ್ ಮಾಡಿದ್ರು ಅಂದ್ರೆ, ಕೊಲೆ ಮಾಡೋದನ್ನ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾ ಇದ್ರು. ಸಹೋದರನ ಮೇಲೆ, ಬೇರೆಯವರ ಮೇಲೆ ಕೋಪಗೊಳ್ಳೋದು, ಸಿಟ್ಟುಗೊಳ್ಳೋದು, ಬೈಯೋದು, ಮಾಡೋದು ಎಲ್ಲವನ್ನ ಅದನ್ನೆಲ್ಲ ಮಾಡ್ತಾ ಇದ್ರು. ಆದ್ರೆ ಈಗ ಯೇಸು ಕ್ರಿಸ್ತನ್ ಬಂದು ಏನ್ ಹೇಳಿದ್ರು ಅಂತಂದ್ರೆ, ನೀವು ನರಹತ್ಯೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾ ಇದ್ದೀರಾ. ನೀವು ನೇರವಾಗಿ ಅವನನ್ನು ಕೊಲೆ ಮಾಡ್ತಾ ಇಲ್ಲ, ಆದ್ರೆ ನಿಮ್ಮ ಸಿಟ್ಟು, ನಿಮ್ಮ ಮಾತು, ನಿಮ್ಮ ಕೋಪ ಇವುಗಳಿಂದ ನೀವು ಬದುಕಿರುವವನ್ನೇ ಸಾಯಿಸ್ತಾ ಇದ್ದೀರಾ. ಆದ್ರೆ ನಾನ್ ನಿಮಗೆ ಹೇಳ್ತೀನಿ, ನರಹತ್ಯೆ ಮಾಡುವಂತದ್ದಲ್ಲ, ಆದ್ರೆ ನೀವು ಸಹೋದರನ ಮೇಲೆ ಕೋಪನೆಗೊಳ್ಳಬಾರದು, ಸಿಟ್ಟೆಗೊಳ್ಳಬಾರದು. ನಿಮ್ಮ ಸಹೋದರನ ಛೀ ನೀಚ ಅನ್ನೋದು, ಮೂರ್ಖ ಅನ್ನೋದು, ಬೈಯೋದು, ಉಗಿಯೋದು, ಗಲಾಟೆ ಮಾಡೋದು ಇವುಗಳೆಲ್ಲ ನೀವು ಮಾಡಬಾರ್ದು. ಇವುಗಳು ಮಾಡಿದ್ರೆ ನೀವು ಅಗ್ನಿ ನರಕಕ್ಕೆ ಗುರಿ ಆಗ್ತೀರಾ ಅಂತ ಯೇಸು ಕ್ರಿಸ್ತನು ಅವ್ರಿಗೆ ಹೇಳುವಂತದನ್ನ ನಾವು ಕಾಣ್ತೀವಿ. ಆಗ ಈ ಉಪದೇಶವನ್ನ ಅವ್ರು ಹೇಳುವಾಗ ಈ ಉಪದೇಶದ ಮುಖಾಂತರ ಅವ್ರು ಏನ್ ಮಾಡ್ತಾ ಇದಾರೆ? ಈ ಉಪದೇಶದ ಮುಖಾಂತರ ಅವರು ಒಬ್ಬರನ್ನೊಬ್ಬರು ಸಮಾಧಾನ ಪಡಿಸ್ತಾ ಇದ್ದಾರೆ. ಒಂದು ವೇಳೆ ಈಗ ನಾನು ಯೇಸು ಕ್ರಿಸ್ತನನ್ನ ಅರಿತವನಲ್ಲ, ನಾನು ನನ್ನ ಸಹೋದರನ ಮೇಲೆ ಯಾವಾಗ್ಲೂ ಗಲಾಟೆ ಮಾಡೋವನು, ಬೈಯೋವನು, ಗದರವನು, ಎಲ್ಲಾ ತರ ತೊಂದರೆ ಕೊಡೋವನು, ಮಾಡೋವನಾಗಿ ನಾನು ಬದುಕ್ತಾ ಇದ್ದೇನೆ. ಈಗ ನಾನು ಯೇಸು ಕ್ರಿಸ್ತನನ್ನ ನಂಬಿ ಬಂದೆ, ಬೈಬಲ್ ಅನ್ನ ಓದೋದಕ್ಕೆ ಪ್ರಾರಂಭ ಮಾಡಿದೆ. ಈ ವಾಕ್ಯಗಳನ್ನ ನನಗೆ ಓದ್ತಾ ಇರುವಾಗ, ನೀನು ನಿನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳಬಾರದು, ಅವನನ್ನ ಛೀ ನೀಚ ಅನ್ಬಾರ್ದು, ಮೂರ್ಖ ಅನ್ಬಾರ್ದು ಅನ್ನೋದೆಲ್ಲ ನನಗೆ ಓದುವಾಗ ಅವಾಗ ನಾನೇನ್ ಮಾಡ್ಬೇಕಾಗುತ್ತೆ? ಅದನ್ನ ಅನುಸರಿಸಬೇಕಾಗುತ್ತೆ. ಒಂದು ವೇಳೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸೋದಕ್ಕಿಂತ ಮುಂಚೆ ನಾನು ನನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವವನಾಗಿರ್ಬೋದು, ಅವನನ್ನ ಬೈಯುವಂತವನಾಗಿರ್ಬೋದು, ಅವನ ಜೊತೆ ಜಗಳ ಮಾಡುವಂತವನಾಗಿರ್ಬೋದು, ಏನ್ ಬೇಕಾದ್ರೂ ಮಾಡುವನಾಗಿರ್ಬೋದು. ಆದ್ರೆ ಈಗ ನಾನು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವವನಾಗಿರ್ತೇನೆ ಅಂತಂದ್ರೆ ಅದನ್ನ ಮಾಡೋ ಹಾಗಿಲ್ಲ.
ಅದರಿಂದ ನಾನು ಮನೆ ತಿರುಗಬೇಕಾಗುತ್ತೆ, ಅವನನ್ನ ಕ್ಷಮಿಸಬೇಕಾಗುತ್ತೆ, ಅವನನ್ನ ಸಹಿಸ್ಕೊಳ್ಬೇಕಾಗುತ್ತೆ, ಅನುಸರಿಸಬೇಕಾಗುತ್ತೆ. ಆಗ ಯೇಸು ಕ್ರಿಸ್ತನು ತನ್ನ ಉಪದೇಶ ಮುಖಾಂತರ ಏನ್ ಮಾಡಿದ್ರು? ನನ್ನನ್ನು ನನ್ನ ಸಹೋದರನನ್ನ ಸಮಾಧಾನ ಪಡಿಸಿದ್ರು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಸಮಾಧಾನ ಪಡಿಸುವವರು ಧನ್ಯರು ಅಂತ ಹೇಳಿದ್ರು. ಅವರು ಸಮಾಧಾನ ಪಡಿಸಿದ್ರು. ನನ್ನನ್ನು ನನ್ನ ಸಹೋದರನನ್ನ ಸಮಾಧಾನ ಪಡಿಸಿದ್ದಾರೆ. ಒಂದು ಕಾಲದಲ್ಲಿ ನಾನು ನನ್ನ ಸಹೋದರನ ಮೇಲೆ ಸಿದ್ದುಗೊಳ್ತಾ ಇದೆ, ನೀಚ ಅಂತ ಇದೆ, ಮೂರ್ಖ ಅಂತ ಇದೆ, ಗಲಾಟೆ ಮಾಡ್ತಾ ಇದೆ, ಬೈತಾ ಇದೆ, ಕಿತ್ತಾಡ್ತಾ ಇದೆ. ಆದ್ರೆ ಯೇಸು ಕ್ರಿಸ್ತನನ್ನ ನಂಬಿ ಬಂದು ಆತನ ವಾಕ್ಯವನ್ನ ಓದುವುದಕ್ಕೆ ಪ್ರಾರಂಭ ಮಾಡಿದಾಗ ಆತನ ಉಪದೇಶದ ಮುಖಾಂತರ ನನಗೆ ಅರ್ಥ ಆಯ್ತು, ನಾನು ನನ್ನ ಸಹೋದರನ ಜೊತೆ ಸಿದ್ದುಗೊಳ್ಳಬಾರದು, ಜಗಳ ಮಾಡಬಾರದು, ಬೈಬಾರದು, ಅವನನ್ನ ಗದರಬಾರದು ಅಂತ ಹೇಳಿ, ದ್ವೇಷ ಮಾಡಬಾರದು ಅಂತ ಹೇಳಿ. ಈಗ ನಾನೇನಾಗ್ತಾ ಇದ್ದೇನೆ? ಅದೆಲ್ಲವನ್ನು ಬಿಟ್ಟು ಬಿಟ್ಟಿದ್ರು. ಆಗ ಯೇಸು ಕ್ರಿಸ್ತನ ತನ್ನ ಉಪದೇಶ ಮುಖಾಂತರ ಏನ್ ಮಾಡಿದ್ರು? ನನ್ನನ್ನು ನನ್ನ ಸಹೋದರನನ್ನ ಸಮಾಧಾನ ಪಡಿಸಿದ್ರು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಸಮಾಧಾನ ಪಡಿಸುವವರು ಧನ್ಯರು ಅಂತ ಹೇಳಿದ್ರು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ತನ್ನ ಉಪದೇಶಗಳಿಂದ ನನ್ನನ್ನ ನನ್ನ ಸಹೋದರನನ್ನ ಸಮಾಧಾನ ಪಡಿಸಿದ್ದಾರೆ. ಅದು ಮಾತ್ರ ಅಲ್ದರ ಇನ್ನು ನಾವು ವಾಕ್ಯವನ್ನು ಮುಂದೆ ಓದಿ ನೋಡುವಾಗ 23 ಮತ್ತು 24 ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಯೇಸು ಕ್ರಿಸ್ತನ ಇನ್ನೂ ಮುಂದುವರಿಸಿ ಹೇಳ್ತಾರೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಜಗಳ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಜಗಳ ಮಾಡ್ಕೊಂಡ್ಬಿಟ್ಟು ಏನೋ ದ್ವೇಷ, ಏನೋ ಕೋಪ, ಏನೋ ಮನಸ್ತಾಪ ಕಾರಣಗಳಿಂದ ದೂರ ಆಗ್ಬಿಟ್ಟಿರ್ತಾರೆ. ಒಬ್ರಿಗೊಬ್ರಿಗೆ ಸಹೋದರರಿಗೆ ಅನ್ಯೋನ್ಯತೆನೇ ಇರೋದಿಲ್ಲ, ಒಬ್ರನ್ನೊಬ್ರು ಮಾತಾಡಿಸೋದಿಲ್ಲ, ಒಬ್ಬರ ಮನೆಗೆ ಒಬ್ರು ಹೋಗೋದಿಲ್ಲ, ಒಬ್ರನ್ನೊಬ್ರು ಭೇಟಿ ಆಗೋದಿಲ್ಲ, ಒಬ್ರಿಗೊಬ್ರು ಒಳ್ಳೇದಾಗ್ಲಿ ಚೆನ್ನಾಗಿರ್ಲಿ ಅಂತ ಹರಿಸೋದಿಲ್ಲ. ಒಂದು ವೇಳೆ ಯಾರೋ ಬೇರೆ ಸಹೋದರನಿಗೆ ಏನೋ ಒಂದು ಒಳ್ಳೆ ಕಾರ್ಯ ಆದ್ರೆ ಚೆನ್ನಾಗಿರ್ಲಿ ನಮ್ಮ ಸಹೋದರ ಅಂತ ಸಂತೋಷ ಪಡೋದಿಲ್ಲ. ಒಬ್ರಿಗೊಬ್ರು ದೂರ ಆಗಿ ಹೋಗಿ ಸಹೋದರರು ಅವರು ದ್ವೇಷದಿಂದ ಅವ್ರು ಬದುಕ್ತಾ ಇರ್ತಾರೆ. ಆಗ ಯೇಸು ಕ್ರಿಸ್ತನು ಏನ್ ಹೇಳ್ತಾರೆ ಅಂತಂದ್ರೆ, ನೀನು ಒಂದು ವೇಳೆ ದೇವಾಲಯಕ್ಕೆ ಕಾಣಿಕೆಯನ್ನು ಕೊಡ್ಬೇಕಂತ ನೀನ್ ಬಂದಿರುವಾಗ ನಿನ್ನ ಮನಸ್ಸಿನಲ್ಲಿ ಒಂದು ವೇಳೆ ನಿನ್ನ ಸಹೋದರನಿಗೆ ನಿನಗೆ ಮಧ್ಯದಲ್ಲಿ ಏನೋ ಒಂದು ವಿರೋಧ ಇದೆ, ಏನೋ ಒಂದು ಮನಸ್ತಾಪ ಇದೆ, ಏನೋ ಒಂದು ದ್ವೇಷ ಇದೆ ಅಂತ ನಿನಗೆ ಗೊತ್ತಾದ್ರೆ ನೀನೇನ್ ಮಾಡು? ಮೊದಲು ಕಾಣಿಕೆ ಕೊಡೋದನ್ನ ಬಿಡು. ಕಾಣಿಕೆ ಕೊಡೋದನ್ನ ಬಿಟ್ಟು ನೀನ್ ಹೋಗಿ ನನ್ನ ಸಹೋದರನ ಜೊತೆ ನೀನು ಒಂದಾಗಿ ಆಮೇಲೆ ಬಂದು ಕಾಣಿಕೆ ಕೊಡು ಅಂತ ಯೇಸು ಕ್ರಿಸ್ತನ ಹೇಳಿದ್ರು. ಆಗ ಈ ಜನಗಳು ದೇವರಿಗೆ ಕಾಣಿಕೆ ಕೊಡೋದಕ್ಕೆ ಬರ್ತಾರೆ. ಏನಕ್ಕೋಸ್ಕರ ಬರ್ತಾರೆ? ದೇವರನ್ನ ಒಲಿಸಿಕೊಳ್ಳುವುದಕ್ಕೋಸ್ಕರ, ದೇವರನ್ನ ಸ್ತುತಿಸುವುದಕ್ಕೋಸ್ಕರ, ಅಥವಾ ದೇವರ ಹತ್ರ ಆ ಕಾಣಿಕೆ ಮುಖಾಂತರ ಏನೋ ಒಂದು ಪ್ರಾರ್ಥನೆ ಮಾಡಿ, ಸ್ವಾಮಿ ನಮಗಿಂತ ಒಳ್ಳೆ ಕಾರ್ಯ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಬರ್ತಾರೆ. ಆಗ ಯೇಸು ಕ್ರಿಸ್ತನ ಏನ್ ಹೇಳ್ತಾರೆ ಅಂತಂದ್ರೆ, ನೀನು ದೇವರನ್ನ ನೋಡಿ ಪ್ರಾರ್ಥನೆ ಮಾಡುವುದಕ್ಕಿಂತ ಮೊದಲು, ದೇವರು ನಿನ್ನ ಯಜ್ಞವನ್ನ ಅಂಗೀಕರಿಸುವುದಕ್ಕಿಂತ ಮೊದಲು, ದೇವರು ನಿನಗೆ ಒಲಿಯೋದಕ್ಕಿಂತ ಮೊದಲು ನೀನು ಹೋಗಿ ಏನ್ ಮಾಡು? ನಿನ್ನ ಸಹೋದರನ ಜೊತೆ ಸಮಾಧಾನ ಆಗು. ನೀನು ನಿನ್ನ ಸಹೋದರನ ಜೊತೆ ಸಮಾಧಾನ ಆದ್ರನ್ನೇ ದೇವರು ನಿನಗೆ ಒಲಿಯೋದು, ದೇವರು ನಿನ್ನ ಪ್ರಾರ್ಥನೆ ಕೇಳೋದು, ದೇವರು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸೋದು. ಆದ್ರೆ ನೀನು ನಿನ್ನ ಸಹೋದರನ ಜೊತೆ ಸಮಾಧಾನವಾಗಿದ್ದೀರಾ, ನಿನ್ನ ಸಹೋದರನ ಜೊತೆ ದ್ವೇಷ ಇದ್ದು, ನಿನ್ನ ಸಹೋದರನ ಮೇಲೆ ವಿರೋಧ ಇದ್ದು, ಏನೋ ವೈರತ್ವ ಇದ್ದು, ಆದ್ರೆ ನೀನ್ ಬಂದು ದೇವ್ರೇ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಕಾಣಿಕೆ ಕೊಟ್ರೆ ದೇವ್ರು ನಿನ್ನ ಪ್ರಾರ್ಥನೆ ಕೇಳೋದಿಲ್ಲ. ದೇವರು ನಿನ್ನನ್ನು ಅಂಗೀಕರಿಸಬೇಕಂದ್ರೆ ನೀನು ಮೊದಲು ನಿನ್ನ ಸಹೋದರನ ಜೊತೆ ಸಮಾಧಾನ ಆಗು ಅಂತ ಯೇಸು ಕ್ರಿಸ್ತನು ಇಲ್ಲಿ ವಾಕ್ಯವನ್ನ ಹೇಳುವಂತದನ್ನ ನಾವು ಕಾಣ್ತೇವೆ. ಆಗ ಕೆಲವರು ಈ ರೀತಿಯಾಗಿರ್ತಾರೆ, ಸಹೋದರನನ್ನ ಭೇಟಿ ಮಾಡದವರು, ಮಾತಾಡದವರು, ಒಬ್ಬರಿಗೊಬ್ಬರು ಅನ್ಯೋನ್ಯತೆ ಇಲ್ಲದವರಾಗಿ ಜೀವಿಸುವಂತವರನ್ನ ನಾವು ನೋಡುವುದಕ್ಕೆ ಸಾಧ್ಯ. ಆದ್ರೆ ಯೇಸು ಕ್ರಿಸ್ತನು ತನ್ನ ಉಪದೇಶ ಮುಖಾಂತರವಾಗಿ ನಮಗೇನ್ ಹೇಳ್ಕೊಡ್ತಾ ಇದ್ದಾರೆ? ನಾವು ಆ ರೀತಿಯಾಗಿ ಮಾಡಬಾರದು. ಒಂದು ವೇಳೆ ನಾವು ಚರ್ಚಿಗೆ ಬಂದು ಚರ್ಚಲ್ಲಿ ದೇವರೇ ನೀನು ಕೊಟ್ಟಿರುವಂತ ಆದಾಯಕ್ಕಾಗಿ ನಿನಗೆ ಸ್ತೋತ್ರ ಅಂತ ಸ್ವಲ್ಪ ಕಾಣಿಕೆ ಕೊಟ್ಟು, ದೇವರೇ ಅದನ್ನ ಅಂಗೀಕರಿಸು, ನನ್ನನ್ನ ಆಶೀರ್ವದಿಸು ಅಂತ ಒಂದು ವೇಳೆ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತಂದ್ರೆ, ಇಲ್ಲ ದೇವರೇ ನೀನ್ ಮಾಡಿರೋ ಉಪಕಾರಗಳಿಗಾಗೆಲ್ಲ ನನಗೆ ಸ್ತೋತ್ರ ಅಂತ ಕೃತಜ್ಞತಾ ಸ್ತುತಿಯನ್ನ ನಾವು ಯಜ್ಞವಾಗಿ ದೇವರ ಸನ್ನಿಧಿಯಲ್ಲಿ ಅರ್ಪಿಸ್ತೀವಿ ಅಂತಂದ್ರೆ, ಅದನ್ನ ಅರ್ಪಿಸೋದಕ್ಕಿಂತ ಮುಂಚೆ ನಾವು ಹೋಗಿ ನಮ್ಮ ಸಹೋದರರೊಟ್ಟಿಗೆ ಒಟ್ಟಾಗ್ಬೇಕು. ನಾವ್ ಯಾರೊಟ್ಟಿಗೂ ವಿರೋಧ ಇಟ್ಕೊಂಡು ಯಾರನ್ನು ಮಾತಾಡಿಸ್ತಾರ, ಯಾರ ಮನೆಗೂ ಹೋಗ್ದಿರ ಮಾಡಿದಾರ ಇರೋ ರೀತಿಯಲ್ಲಿ ನಮ್ಮ ನಡವಳಿಕೆ ಇರಬಾರದು. ಒಂದು ವೇಳೆ ಬೇರೆಯವರು ನಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡು ನಾವು ಮಾತಾಡ್ಸಿದ್ರು ಅವ್ರಿಗೆ ಮಾತಾಡಕ್ಕೆ ಇಷ್ಟ ಇಲ್ದಿರ, ನಾವು ಅವ್ರ ಮನೆಗೆ ಹೋದ್ರು ಅವ್ರು ನಮ್ಮ ಮನೆಗೆ ಬರೋದಕ್ಕೆ ಇಷ್ಟ ಇಲ್ದಿರ, ನಾವು ಅವ್ರಿಗೆ ಒಳ್ಳೇದ್ ಕೋರಿದ್ರು ಅವ್ರಿಗೆ ನಮಗೆ ಒಳ್ಳೇದನ್ನ ಕೋರೋದಕ್ಕೆ ಇಷ್ಟ ಇಲ್ದಿರ, ಅವರು ಅಂತ ಒಂದು ತಪ್ಪಾದ ನಡವಳಿಕೆ ಅನುಸರಿಸ್ತಾ ಇದ್ರೆ ಅದಕ್ಕೆ ನಾವೇನ್ ಮಾಡಕ್ಕಾಗಲ್ಲ. ಆದ್ರೆ ಅಂತ ನಡವಳಿಕೆ ನಮ್ಮಲ್ಲಿ ಇರಬಾರದು. ನಾವೆಲ್ಲರ ಜೊತೆ ಮಾತಾಡುವಂತವರಾಗಿರ್ಬೇಕು, ನಾವ್ ಎಲ್ಲರ ಮನೆಗೂ ಹೋಗುವಂತವರಾಗಿರ್ಬೇಕು, ನಾವು ಎಲ್ಲರಿಗೂ ಒಳ್ಳೇದನ್ನ ಆರಿಸುವಂತವರಾಗಿರ್ಬೇಕು, ಎಲ್ಲರನ್ನ ಕ್ಷಮಿಸಿದವರಾಗಿ ನಾನು ನೀವು ಇರಬೇಕು. ಹಲ್ಲೆಲೂಯ. ಯಾರ ಮೇಲೂ ನಮಗೆ ವಿರೋಧ ಇರಬಾರದು. ಆಗ ಯೇಸು ಕ್ರಿಸ್ತನು ತನ್ನ ಈ ಒಂದು ಉಪದೇಶದ ಮುಖಾಂತರವಾಗಿ ನಮಗೇನ್ ಹೇಳ್ಕೊಡ್ತಾ ಇದ್ದಾರೆ? ಸಹೋದರರ ಸಂಬಂಧ
ಯಾವಾಗ್ಲೂ ಅನ್ಯೋನ್ಯವಾಗಿರಬೇಕು. ಸಿಟ್ಟುಗೊಳ್ಳೋದು, ಬೈಯೋದು, ಗಲಾಟೆ ಮಾಡೋದು, ಒಬ್ರನ್ನೊಬ್ರನ್ನ ದೂರವಾಗಿ ಹೋಗಿ ಮಾತಾಡ್ದಿರ ಇರುವಂತದ್ದು, ಇಂಥ ಘಟನೆಗಳು ಇರಬಾರದು. ನೀವು ಒಬ್ರನ್ನೊಬ್ರು ಪ್ರೀತಿಸುತ್ತಾ ಒಬ್ರಿಗೊಬ್ರಿಗೆ ಒಳ್ಳೇದನ್ನು ಮಾಡ್ತಾ ನೀವು ಅನ್ಯೋನ್ಯವಾಗಿ ಸಮಾಧಾನದಿಂದ ಇರಬೇಕಂತ ಹೇಳಿ ಯೇಸು ಕ್ರಿಸ್ತನು ತನ್ನ ವಾಕ್ಯದ ಮುಖಾಂತರವಾಗಿ ಬೋಧನೆ ಮಾಡಿದರು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ತನ್ನ ವಾಕ್ಯದ ಮುಖಾಂತರವಾಗಿ ಸಹೋದರರನ್ನ ಸಮಾಧಾನ ಪಡಿಸ್ತಾ ಇದ್ದಾರೆ. ಆ ಕಾಲದಲ್ಲಿ ಅವರು ಬೋಧನೆ ಮಾಡುವಾಗ ಜನಗಳು ಅದರಿಂದ ಮನೆ ತಿರುಗುವ ಹಾಗೆ ತನ್ನ ವಾಕ್ಯಗಳ ಮುಖಾಂತರ ಅವರನ್ನ ಪ್ರೇರೇಪಿಸಿದ್ರು. ಅದೇ ವಾಕ್ಯಗಳ ಮುಖಾಂತರ ಇವತ್ತು ನನ್ನನ್ನು ನಿಮ್ಮನ್ನು ಸಹ ದೇವರು ಪ್ರೇರೇಪಿಸ್ತಾರೆ. ಈ ವಾಕ್ಯಗಳನ್ನ ನಾವು ಧ್ಯಾನ ಮಾಡುವಾಗ ನಾವು ಆಲೋಚನೆ ಮಾಡಬೇಕಾಗಿರೋ ಕಾರ್ಯ, ನಮ್ಮ ಸಹೋದರರ ಜೊತೆ ನಮಗೆ ಸಂಬಂಧ ಯಾವ ತರ ಇದೆ. ನಾವು ಸಹೋದರರ ಜೊತೆ ಸಿಟ್ಟು ಮಾಡ್ಕೊಳ್ಳೋರು, ಕೋಪ ಮಾಡ್ಕೊಳ್ಳೋರು, ಗಲಾಟೆ ಮಾಡ್ಕೊಳ್ಳೋರು, ಒಬ್ರನ್ನೊಬ್ರು ಬೈಕೊಳ್ಳುವಂತವ್ರು, ಜೊತೆ ಇರುವಂತ ಸಹೋದರನನ್ನ ಬೈತಾ ಇರ್ತೀವಿ, ಶಾಪ ಆಗ್ತಾ ಇರ್ತೀವಿ. ಅದೇ ಬಾಯಿಂದ ಯೇಸುವೇ ಸ್ತೋತ್ರ, ಕರ್ತನೇ ಸ್ತೋತ್ರ ಅಂತ ಇರ್ತೀವಿ. ದೇವರು ಅದನ್ನ ಅಂಗೀಕರಿಸ್ತಾರ? ಯಾವತ್ತೂ ಕೂಡ ಅಂಗೀಕರಿಸೋದಿಲ್ಲ. ನಮ್ಮ ಬಾಯಿಂದ ದೇವರನ್ನ ನೋಡಿ ನಾವು ಸ್ತೋತ್ರವನ್ನ ಹೇಳೋ ರೀತಿಯಲ್ಲಿ ನಾವು ಇನ್ನೊಬ್ಬರಿಗೆ ಒಳ್ಳೇದನ್ನ ಆರಿಸುವಂತವರಾಗಿರ್ಬೇಕು. ಇನ್ನೊಬ್ಬರನ್ನ ಶಪಿಸಿ ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ಯಾವುದೇ ಕಾರಣಕ್ಕೂ ಅದರಲ್ಲಿ ಸಂತೋಷ ಪಡೋದಿಲ್ಲ. ಈ ವಾಕ್ಯಗಳನ್ನ ನಾವು ಧ್ಯಾನ ಮಾಡುವಾಗ ನಾವು ಯಾವ ತರ ಇದ್ದೀವಿ, ನಮ್ಮ ಸಹೋದರರು, ನಮ್ಮ ಸಹೋದರಿಯರು, ಅವ್ರ ಜೊತೆ ನಮ್ಮ ಸಂಬಂಧಗಳು ಯಾವ ತರ ಇದೆ, ನಾವು ಅವರನ್ನು ಸಿಟ್ಟುಗೊಳ್ಳುವವರು, ಬೈಯುವವರು, ಅವರೊಟ್ಟಿಗೆ ವಿರೋಧ ಕಟ್ಕೊಂಡು ದೂರ ಆಗಿ ಹೋಗಿ ಅವ್ರಿಗೆ ಶಾಪ ಹಾಕಿ ನೀನ್ ನಮ್ಮನೆ ಬರಬೇಡ, ನಾನು ನಿಮ್ಮನೆ ಬರೋದಿಲ್ಲ ಅಂತ ಹೇಳಿ ದೂರ ಆಗಿ ಹೋಗುವಂತವರಾಗಿದ್ದೇವಾ? ಆತರ ಇದ್ರೆ ನಾವು ಮನೆ ತಿರುಗಬೇಕು. ಸಹೋದರರೊಟ್ಟಿಗೆ ಸಮಾಧಾನವಾಗಿರಿ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ವಾಕ್ಯದ ಮುಖಾಂತರ ನಮಗೆ ಹೇಳ್ತಾನೆ. ಅದು ಮಾತ್ರ ಅಲ್ದಿರ ನಾವು ಮುಂದುವರಿಸಿ ದೇವರ ವಾಕ್ಯವನ್ನ ಓದಿ ನೋಡುವಾಗ ಯೇಸು ಕ್ರಿಸ್ತನು 25ನೇ ವಾಕ್ಯದಿಂದ ನಾವು ಓದಿ ನೋಡಿದರೆ ಈ ರೀತಿಯಾಗಿ ಹೇಳ್ತಾರೆ: ನಿನ್ನ ವಾದಿಯ ಸಂಗಡ ಇನ್ನೂ ದಾರಿಯಲ್ಲಿರುವಾಗಲೇ ಅವನು ಕೂಡ ಬೇಗ ಸಮಾಧಾನ ಮಾಡಿಕೊ. ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು, ನ್ಯಾಯಾಧಿಪತಿಯು ನಿನ್ನನ್ನು ಓಲೆಕಾರನ ಕೈಗೆ ಒಪ್ಪಿಸಿಕೊಟ್ಟಾನು. ಆಗ ನೀನು ಸೆರೆಯಲ್ಲಿ ಬಿದ್ದೀಯೇ. ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲಾ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಮೊದಲು ಅವರು ಸಹೋದರರ ವಿಷಯದಲ್ಲಿ ಮಾತಾಡ್ತಾರೆ, ಸಹೋದರರು ಅನ್ಯೋನ್ಯವಾಗಿರ್ಬೇಕು ಅಂತ ಹೇಳಿ ಮಾತಾಡ್ತಾರೆ. ಎರಡನೇದು, ನಾವು ನಮ್ಮ ಸಮಾಜದಲ್ಲಿ ಸುತ್ತಮುತ್ತ ಇರುವಂತ ಜನಗಳ ಮಧ್ಯದಲ್ಲಿ ನಾವು ಯಾವ ರೀತಿ ಇರಬೇಕಂತ ಹೇಳಿ ಯೇಸು ಕ್ರಿಸ್ತನು ಹೇಳ್ಕೊಡ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಒಂದು ವೇಳೆ ನಿನಗೂ ಬೇರೆ ಯಾವ್ದು ವ್ಯಕ್ತಿಗೂ ಏನೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯ ನಿಮಿತ್ತ ಆ ವ್ಯಕ್ತಿ ಇವಾಗ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ನಿನ್ನನ್ನ ನ್ಯಾಯಾಧಿಪತಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗಂದ್ರೆ ನಿನ್ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈಗ ನೀನೇನ್ ಮಾಡು, ಅವನು ಹೋಗಿ ನಿನ್ನ ಕೇಸ್ ಹಾಕಿ ಆ ನ್ಯಾಯಾಧಿಪತಿ ನಿನ್ನ ಪೊಲೀಸ್ ಕೈ ಕೊಟ್ಟು ನಿನ್ನ ಜೈಲ್ಗೆ ಹಾಕ್ಸಿ ಒಂದಷ್ಟು ವರ್ಷ ಜೈಲಲ್ಲಿ ಇರಿಸೋದಕ್ಕಿಂತ ಮುಂಚೆನೆ, ಆ ಕೇಸ್ ಹಾಕೋದಕ್ಕಿಂತ ಮುಂಚೆನೆ ನೀನೇನ್ ಮಾಡು, ಅಪ್ಪ ನಾವು ಕೋರ್ಟು, ಲಾಯರು, ಪೊಲೀಸು ಹಿಂಗೆಲ್ಲ ಹೋಗೋದ್ ಬೇಡ, ಏನೇ ಸಮಸ್ಯೆ ಇರಲಿ ನಾನು ನೀವಿಬ್ಬರೇ ಕುತ್ಕೊಂಡು ಮಾತಾಡ್ಕೊಂಡು ಸಮಸ್ಯೆ ಸರಿಪಡಿಸ್ಕೊಳ್ಳೋಣ ಅಂತ ಹೇಳಿ ನೀನ್ ಅವನ ಜೊತೆ ಏನಾಗು, ಸಮಾಧಾನವಾಗು. ಆದ್ರೆ ನೀನಾದ್ರೆ ಸಮಾಧಾನ ಆಗಿಲ್ಲ ಅಂತಂತಂದ್ರೆ ಅವ್ನು ನಿನ್ನ ಕರ್ಕೊಂಡೋಗಿ ಕೋರ್ಟಲ್ಲಿ ನಿನ್ನ ನಿಲ್ಲಿಸ್ತಾನೆ. ಕೋರ್ಟ್ ವಿಚಾರಣೆ ಮಾಡಿ ನಿನ್ನ ಪೊಲೀಸ್ಗೆ ಕೊಡ್ತಾರೆ, ನಿನ್ನ ಜೈಲಿಗೆ ಹಾಕ್ತಾರೆ, ಒಂದಷ್ಟು ವರ್ಷ ಜೈಲಲ್ಲಿದ್ದು ಬರ್ಬೇಕಾಗುತ್ತೆ. ಇದೆಲ್ಲ ಯಾಕೆ ಬೇಕು? ಅವನು ಹೋಗಿ ಕೇಸ್ ಹಾಕಿ ನೀನ್ ಜೈಲ್ಗೆ ಹೋಗಿ ಎಷ್ಟೋ ವರ್ಷ ಇದ್ದು ಬರೋಬಲ್ಲು, ಮೊದಲು ನೀನು ಅವನ ಜೊತೆ ಸಮಾಧಾನವಾಗು. ಏನ್ ಕೊಡ್ಬೇಕು ಅದನ್ನ ಕೊಡು. ನೀನು ಸಮಾಧಾನ ಪಡಿಸ್ಕೊಂಡ್ರೆ ನಿನಗಂತ ಪರಿಸ್ಥಿತಿ ಬರೋದಿಲ್ಲ ಅಂತ ಯೇಸು ಕ್ರಿಸ್ತನು ನಮಗೆ ಹೇಳೋದನ್ನ ನಾವು ಕಾಣ್ತೀವಿ. ಆಗ ಯೇಸು ಕ್ರಿಸ್ತನು ತನ್ನ ಉಪದೇಶದ ಮುಖಾಂತರ ನಮ್ಮನ್ನು, ಸಮಾಜದಲ್ಲಿರುವಂತ ಬೇರೆಯವರನ್ನು ಸಮಾಧಾನ ಮಾಡಿಕೊಳ್ಳಬೇಕಂತ ಹೇಳಿ ನಮಗೆ ಬೋಧನೆ ಮಾಡುವಂತದನ್ನ ನಾವು ಕಾಣಬಹುದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಹೇಳಿದ್ದು ಸಮಾಧಾನ ಪಡಿಸುವವರು ಧನ್ಯರು ಅಂತ ಹೇಳಿ. ಆ ರೀತಿಯಾಗಿ ಅವರು ಹೇಳಿ, ನಾನು ಮತ್ತೆ ನಮ್ಮ ಸುತ್ತಮುತ್ತಲ ಸಮಾಜದಲ್ಲಿ ಇರುವಂತ ಜನಗಳು ನಾವು ಸಮುದಾಯವಾಗಿ ಒಬ್ಬರಿಗೊಬ್ಬರು ಸಮಾಧಾನದಿಂದ ಇರಬೇಕು. ಒಬ್ರಿಗೊಬ್ರು ಕಿತ್ತಾಡ್ಕೊಂಡು, ಒಬ್ಬರ ಮೇಲೆ ಒಬ್ರು ಕೇಸ್ ಹಾಕೊಂಡು, ಒಬ್ರಿಗೊಬ್ರು ಕೋರ್ಟು, ಕಚೇರಿ, ಪೊಲೀಸು, ಜೈಲು ಅಂತ ಅನ್ಕೊಂಡು ಇರಬಾರದು. ನೀವು ಒಬ್ಬರಿಗೊಬ್ಬರು ಸಮಸ್ಯೆಗಳನ್ನ ಮಾತಾಡ್ಕೊಂಡು ಸರಿ ಮಾಡ್ಕೊಂಡು ನೀವು ಅನ್ಯೋನ್ಯವಾಗಿರಿ ಅಂತ ಯೇಸು ಕ್ರಿಸ್ತನ ಬೋಧನೆ ಮಾಡುವಂತದನ್ನ ನಾವು ಕಾಣ್ತೇವೆ. ಈ ವಾಕ್ಯವನ್ನ ನಾವು ಧ್ಯಾನ ಮಾಡುವಾಗ ನಾವು ಒಂದು ವಿಷಯ ಯೋಚನೆ ಮಾಡ್ಬೇಕಾಗಿರೋದು, ನಾವು ಯಾರ ಮೇಲೂ ಸಹ ಕೋರ್ಟು, ಕೇಸು, ಪೊಲೀಸು, ಜೈಲು ಅಂತೆಲ್ಲ ಹೋಗ್ಬಾರ್ದು. ಯೇಸು ಕ್ರಿಸ್ತನ ಹೇಳಿದ್ದು, ನ್ಯಾಯಾಧಿಪತಿ ಹತ್ರ ಹೋಗೋದಕ್ಕಿಂತ ಮುಂಚೆನೆ ಸರಿ ಮಾಡ್ಕೊಳ್ಳಿ, ನ್ಯಾಯಾಧಿಪತಿ ಹತ್ರ ಹೋಗ್ಬೇಡಿ ಅಂತ ಅವ್ರು ಹೇಳಿದ್ರು. ಆಗ ನಾನು ನೀವು ಯಾವತ್ತೂ ಕೋರ್ಟು, ಕಚೇರಿ ಅಂತೆಲ್ಲ ಹೋಗುವವರಾಗಿರಬಾರ್ದು. ಏನೇ ಸಮಸ್ಯೆಗಳಿದ್ರು ಸಹ ನಾವು ವ್ಯಕ್ತಿಗಳಾಗಿ ಕುತ್ಕೊಂಡು ಒಬ್ರಿಗೊಬ್ರು ಮಾತಾಡಿ ಚರ್ಚೆ ಮಾಡಿ ಎಲ್ಲವನ್ನ ನಾವು ಸಮಾಧಾನ ಪಡಿಸಿಕೊಳ್ಳುವಂತವರಾಗಿ ಇರಬೇಕು. ಕೋರ್ಟು, ಕಚೇರಿ, ಪೊಲೀಸು ಅಂತೆಲ್ಲ ಓದುವ ಅದೆಲ್ಲ ದೊಡ್ಡ ಕತೆ ಆಗ್ಬಿಡುತ್ತೆ. ಆದ್ರೆ ಇವತ್ತು ಒಂದು ದುಃಖಕರವಾದ ಸಂಗತಿ ಅಂತಂದ್ರೆ ಏನಂತಂದ್ರೆ, ಎಷ್ಟೋ ದೇವ್ರು ನಂಬಿರೋರೇ ಕೋರ್ಟು, ಕೇಸು, ಕಚೇರಿ ಅಂತ ಅಲಿತಾ ಇದ್ದಾರೆ. ಎರಡು ಕುಟುಂಬ, ಇಬ್ಬರು ದೇವ್ರು ನಂಬಿರುವಂತವ್ರೆ,
ಇಬ್ಬರು ಸಭೆಯಲ್ಲಿರುವಂತವರೇ, ಸಭೆಗೆ ಬಂದು ದೇವರನ್ನ ಆರಾಧನೆ ಮಾಡುವಂತವ್ರೆ. ಒಬ್ಬರ ಮೇಲೆ ಒಬ್ರು ಕೇಸು. ಏನಕ್ಕೆ? 1 ಅಡಿ ಜಾಗಕ್ಕೆ. ನಮ್ದು 1 ಅಡಿ ಜಾಗ ಅವ್ರು ತಗೊಂಡ್ಬಿಟ್ಟಿದ್ದಾರೆ, ಆ ಜಾಗ ನಮ್ಗೆ ಬರ್ಬೇಕು, ಅದಕ್ಕೆ ಕೋರ್ಟಲ್ಲಿ ಕೇಸ್ ಹಾಕಿದೀವಿ ಅಂತ ಅನ್ಬಿಟ್ಟು, ಅಂದ್ರೆ ಒಬ್ಬೊಬ್ಬರು ಕುತ್ಕೊಂಡು ಮಾತಾಡಿ ಸಮಾಧಾನ ಪಡಿಸ್ಕೊಳ್ಬಹುದಾದಂತ ಕಾರ್ಯಗಳನ್ನ ಅವ್ರು ಸಮಾಧಾನ ಪಡಿಸ್ಕೊಳ್ಳೋದೆ ಕೋರ್ಟ್ ಕೇಸು ಅಂತ ಅಳಿಯುವಂತವ್ರನ್ನ ನಾವು ನೋಡ್ತೇವೆ. ಆದ್ರೆ ನಾವು ಆ ರೀತಿಯಾಗಿ ಆಗ್ಬಾರದು. ಏನೇ ವಿಷಯ ಇದ್ರು ನಾವು ಕುತ್ಕೊಂಡು ಮಾತಾಡಿ ಸಮಾಧಾನ ಪಡಿಸ್ಕೊಳ್ಬೇಕು. ಕೋರ್ಟ್ ಕೇಸು ಕಚೇರಿ ಅಂತೆಲ್ಲ ಅಲಿದು ನಾವು ಬೇರೆಯವ್ರಿಗೂ ತೊಂದರೆ ಕೊಡಬಾರ್ದು, ನಮಗೂ ಸಹ ನಾವು ತೊಂದರೆ ಪಡಿಸಿಕೊಳ್ಬಾರ್ದು. ದೇವರು ಅದನ್ನ ಇಷ್ಟಪಡೋದಿಲ್ಲ. ಯೇಸು ಕ್ರಿಸ್ತನು ತನ್ನ ಉಪದೇಶದ ಮುಖಾಂತರವಾಗಿ ನಾವು ಸಮುದಾಯದಲ್ಲಿ ಬೇರೆಯವರೊಟ್ಟಿಗೆ ಸಮಾಧಾನದಿಂದ ಇರಬೇಕನ್ನುವಂಥದ್ದನ್ನ ಬೋಧಿಸುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇನ್ನು ಮುಂದುವರಿಸಿ ನಾವು 27ನೇ ವಾಕ್ಯದಿಂದ ಓದಿ ನೋಡುವಾಗ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ, ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ. ಇಲ್ಲಿ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ವ್ಯಭಿಚಾರದ ಕುರಿತಾಗಿ ಅವ್ರು ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಏನ್ ಹೇಳ್ತಾರೆ, ನಿಮಗೆ ವಾಕ್ಯ ಗೊತ್ತಿದೆ ಏನು ಅಂತಂದ್ರೆ ವ್ಯಭಿಚಾರ ಮಾಡಬಾರದು ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ರೆ ನಾನ್ ನಿಮಗೆ ಹೇಳ್ತೀನಿ ಏನಂತಂದ್ರೆ, ವ್ಯಭಿಚಾರ ಮಾಡಬಾರ್ದು ಅನ್ನೋದಲ್ಲ, ಆದ್ರೆ ನೀನು ಪರಸ್ತ್ರೀನ ನೋಡಿ ನೀನು ಆಕೆನ ಮೋಹಿಸುವವನೇ ಆಗಿರಬಾರದು ಅಂತ ಯೇಸು ಕ್ರಿಸ್ತನ ಹೇಳೋದನ್ನ ನಾವು ಕಾಣ್ತೀವಿ. ಈ ಜನಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ದೇವರು ವ್ಯಭಿಚಾರ ಮಾಡಬಾರ್ದು ಅಂತ ಬರೆದು ಕೊಟ್ಟಿದ್ರು. ಆಗ ಇವ್ರು ಅದು ನೋಡ್ಬಿಟ್ಟು ವ್ಯಭಿಚಾರ ಮಾಡಬಾರ್ದು ಅಂತ ತಾನೇ ದೇವರಲ್ಲಿರೋದು ಅಂತ ಹೇಳಿ ವ್ಯಭಿಚಾರವನ್ನು ಬಿಟ್ಟು ಮಿಕ್ಕಿದೆಲ್ಲವನ್ನು ಮಾಡ್ತಾ ಇದ್ರು. ಹಂಗಂದ್ರೆ ಏನು? ಯಾರಾದ್ರೂ ಹುಡುಗಿ ಹೋಗ್ತಾರೆ, ಆ ಹುಡುಗಿನೇ ನೋಡ್ತಾ ಇರೋದು. ಯಾರಾದ್ರೂ ಒಂದು ಸ್ತ್ರೀ ಇದ್ರೆ ಆ ಸ್ತ್ರೀನೇ ನೋಡ್ತಾ ಇರೋದು. ಇವ್ರ ಮನೇಲಿ ಕೂತ್ಕೊಂಡು ಪಕ್ಕದ ಮನೆ ಹೆಂಡತಿನ ನೋಡೋದು, ಕಿಟಕಿಯಿಂದ ಬಗ್ಗಿ ನೋಡಿ. ಆಗ ಇವ್ರೇನ್ ಮಾಡ್ತಾ ಇದ್ರು ಅಂದ್ರೆ ವ್ಯಭಿಚಾರ ಮಾಡ್ತಾ ಇರ್ಲಿಲ್ಲ, ಆದ್ರೆ ಮಿಕ್ಕಿದೆಲ್ಲವನ್ನು ಮಾಡ್ತಾ ಇದ್ರು. ಬೇರೆ ಹೆಂಗಸರು ನೋಡೋದು, ಬೇರೆ ಹೆಣ್ಮಕ್ಳು ನೋಡೋದು, ಅವ್ರ ಬಗ್ಗೆ ತಪ್ಪಾಗಿ ಕಲ್ಪನೆ ಮಾಡ್ಕೊಳ್ಳೋದು, ಕಣ್ಣಲ್ಲಿ ಅವ್ರನ್ನ ಗುರಾಯಿಸೋದು ಎಲ್ಲ ಮಾಡ್ತಾ ಇದ್ರು. ಆಗ ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು ಅಂತಂದ್ರೆ, ಎಲ್ಲ ಪಾಪಿಗಳ ವ್ಯಭಿಚಾರ ಮಾಡಬಾರ್ದು ಅಂತ ಹೇಳಿ ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿನ್ ಪರಸ್ತ್ರೀನ ನೋಡ್ಲೇಬಾರ್ದು ಅಂತ ಅವ್ರಿಗೆ ಚೆನ್ನಾಗಿ ಬೈಯೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ನೀನ್ ವ್ಯಭಿಚಾರ ಮಾಡ್ತಾ ಇಲ್ಲ, ಆದ್ರೆ ನೀನ್ ನೋಡಿ ಬೇರೆ ಒಂದು ಸ್ತ್ರೀಯ ಬಗ್ಗೆ, ಬೇರೆ ಒಂದು ಹೆಣ್ಣು ಮಗನ ಬಗ್ಗೆ ನಿನ್ನ ಮನಸ್ಸಲ್ಲಿ ತಪ್ಪಾಗೆಲ್ಲ ಕಲ್ಪನೆ ಮಾಡ್ಕೊಂಡು ಎಲ್ಲಾದ್ರೂ ಅಸಹ್ಯವಾಗಿ ಬರುತ್ತಾ ಇದೀಯಾ. ನೀನು ಅದನ್ನೇ ಮಾಡಬಾರದು ಮೊಟ್ಟ ಮೊದಲು ಅಂತ ಯೇಸು ಕ್ರಿಸ್ತನ ಅವ್ರನ್ನ ಬೈಯೋದನ್ನ ನಾವು ಕಾಣ್ತೀವಿ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಸಮಸ್ಯೆ ಏನು ಅಂತಂದ್ರೆ ಇದೇನೆ. ಹೆಂಡತಿ ಏನಂತಂದ್ರೆ ನೀನು ಅವಳು ನೋಡ್ತೀಯಾ, ನೀನ್ ಇವಳು ನೋಡ್ತೀಯಾ, ನಿನ್ಗೆ ಅವಳ ಮೇಲೆ ಹಾಕೊಂಡು ಇವಳ ಮೇಲೆ ಹಾಕೊಂಡು ಸಿಕ್ಕಿದವ್ರನ್ನ ನೋಡ್ತೀಯಾ ಅಂತ ಗಲಾಟೆ. ಆಗ ಇದರಿಂದ ಏನಾಗಿದೆ ಅಂತಂದ್ರೆ ಎಷ್ಟೋ ಕುಟುಂಬಗಳು ಅದು ಕೆಟ್ಟೋಗಿದೆ. ಗಂಡ ಹೆಂಡತಿ ದೂರ ಆಗಿ ಕುಟುಂಬಗಳು ಕೆಟ್ಟೋಗಿದೆ. ಸಾಮಾನ್ಯವಾಗಿ ಯಾವ ಒಂದು ಹೆಂಡತಿ ಕೂಡ ತನ್ನ ಗಂಡ ಬೇರೆ ಒಂದು ಸ್ತ್ರೀನ ನೋಡ್ಬೇಕಂತ ಇಷ್ಟಪಡೋದಿಲ್ಲ. ಯಾವ್ದೇ ಗಂಡನೇ ಆಗಿರಿ, ಅವ್ರ ಹೆಂಡತಿ ಬೇರೆ ಯಾವನ ನೋಡ್ತಾ ಇದ್ರೆ ಸುಮ್ಮನೆ ಇರ್ತಾನ. ಅದೇ ತರ ಹೆಂಡತಿಗೂ ಕೂಡ ಅಷ್ಟೇ, ಗಂಡ ನಾನು ಯಾರು ನೋಡಿಲ್ಲ ಕಣೆ ಅಂದ್ರೆ ಇವ್ರು ನೀನ್ ಅವಳು ನೋಡ್ತಾ ಇದ್ದೀನಿ, ಇವಳು ನೋಡ್ತಾ ಇದೆ, ನಿನ್ಗೆ ಅವಳ ಮೇಲೆ ಕಳ್ಳು, ನಿನ್ಗೆ ಇವಳ ಮೇಲೆ ಕಳ್ಳು ಅಂತ ಹೆಂಡತಿದ್ ಗಲಾಟೆ. ಹಿಂಗಾಗಿ ಎಷ್ಟೋ ಕುಟುಂಬಗಳಲ್ಲಿ ಡೈವರ್ಸ್ ಅಲ್ಲಿ ಮುಗಿದೋಗಿದೆ. ಎಷ್ಟೋ ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲ. ಆದ್ರೆ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದಾರೆ, ಇಂಥ ಪಾಪವನ್ನು ನೀನ್ ಮಾಡ್ಬೇಡ, ನಿನ್ ಕಣ್ಣಿಂದ ನಿನ್ ಮನಸ್ಸಿನಿಂದ ಬೇರೆ ಒಂದು ಹೆಣ್ಣು ಮಗಳನ್ನು, ಬೇರೆ ಒಂದು ಸ್ತ್ರೀಯನ್ನು ನೀನ್ ನೋಡ್ಬೇಡ, ಮೋಹಿಸಬೇಡ ಅಂತ ಯೇಸು ಕ್ರಿಸ್ತನ್ ನಮ್ಗೆ ಹೇಳ್ಕೊಡ್ತಾ ಇದಾರೆ. ಆಗ ಯೇಸು ಕ್ರಿಸ್ತನ ಉಪದೇಶವನ್ನ ನಾವು ಹಿಂಬಾಲಿಸೋದ್ರಿಂದ ಏನಾಗುತ್ತೆ, ಎಷ್ಟೋ ಕುಟುಂಬಗಳು ಸಮಾಧಾನವಾಗಿ ಬದುಕುತ್ತೆ. ಎಷ್ಟೋ ಗಂಡ ಹೆಂಡತಿ ನೆಮ್ಮದಿಯಾಗಿ ಬದುಕೋದಕ್ಕೆ ಅವಕಾಶ ಆಗುತ್ತೆ. ಇವಾಗ ಹೆಂಡತಿಗೆ ಸಮಸ್ಯೆ ಏನಂದ್ರೆ ನನ್ನ ಗಂಡ ಅವಳ ಇವಳ ಯಾರನ್ನ ನೋಡ್ತಾಳೆ ಅನ್ನೋದು ಹೆಂಡತಿಗೆ ಸಮಸ್ಯೆ. ಅದರಿಂದ ಗಂಡ ಹೆಂಡತಿ ಗಲಾಟೆ, ಸಮಾಧಾನ ಇಲ್ಲ. ಆದ್ರೆ ಯೇಸು ಕ್ರಿಸ್ತನ್ ಏನ್ ಹೇಳ್ತಾರೆ ಅಂದ್ರೆ, ನೀನು ಯಾರನ್ನು ನೋಡ್ಲೇಬೇಡ, ನಿನ್ ಕಣ್ಣು ಬೇರೆ ಸ್ತ್ರೀನ ನೋಡೋದಿರಲಿ, ನಿನ್ ಮನಸ್ಸಿನಲ್ಲಿ ಬೇರೆಯವ್ರ ಬಗ್ಗೆ ನೀನು ತಪ್ಪಾಗಿ ಊಹಿಸ್ಕೊಳ್ಬೇಡ, ಅದರಿಂದ ಮನೆ ತಿರುಗು ಅಂತ ಯೇಸು ಕ್ರಿಸ್ತನ್ ಹೇಳ್ಕೊಡ್ತಾರೆ. ಇದನ್ನ ಆ ವ್ಯಕ್ತಿ ಕೇಳಿ ಆ ವ್ಯಕ್ತಿ ಆ ಒಂದು ಕಾರ್ಯದಿಂದ ಮನೆ ತಿರುಗಿದ್ರೆ ಅವಾಗೇನಾಗುತ್ತೆ, ಅವ್ರ ಕುಟುಂಬಗಳಲ್ಲಿ ಗಂಡ ಹೆಂಡತಿಗೆ ಸಮಾಧಾನ ಬರುತ್ತೆ. ಹೆಂಡತಿಗೆ ಸಂತೋಷ, ನನ್ ಗಂಡ ಯಾರೋ ನೋಡಲ್ಲಪ್ಪ, ನನ್ ಗಂಡ ನನ್ನನ್ನೇ ಪ್ರೀತಿ ಮಾಡ್ತಾನೆ ಅಂತ ಹೆಂಡತಿಗೆ ಖುಷಿ. ಆಗ ಹೆಂಡತಿ ಏನ್ ಮಾಡ್ತಾಳೆ, ಗಂಡನಿಗೆ ಇದಕ್ ಮುಂಚೆ ತೋರಿಸಿದ ಪ್ರೀತಿಗಿಂತಲೂ ಇನ್ನೂ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತಾಳೆ. ಆ ಗಂಡ ಹೆಂಡತಿ ಸಮಾಧಾನವಾಗಿ ಪ್ರೀತಿಯಿಂದ ಅನ್ಯೋನ್ಯವಾಗಿ ಕುಟುಂಬದಲ್ಲಿ ಬದುಕೋದಕ್ಕೆ ಅವಕಾಶ ಆಗುತ್ತೆ. ಆಗ ಯೇಸು ಕ್ರಿಸ್ತನು ಮಾಡಿದಂತ ಉಪದೇಶಗಳು ಎಂತದ್ದು, ಅವ್ರು ಮಾಡಿದ ಉಪದೇಶಗಳು ಗಂಡ ಹೆಂಡತಿನ ಸಮಾಧಾನ ಪಡಿಸುವಂತದ್ದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತನ್ನ ಉಪದೇಶದಿಂದ ಸಹೋದರರನ್ನ ಸಮಾಧಾನ ಪಡಿಸಿದ್ರು. ಯೇಸು ಕ್ರಿಸ್ತನು ತನ್ನ ಉಪದೇಶದಿಂದ
ಸಮುದಾಯವನ್ನ ನೀವು ಒಬ್ಬರಿಗೊಬ್ಬರಿಗೆ ನೆರೆಹೊರೆಯವರು ಅನ್ಯೋನ್ಯವಾಗಿ ಜೀವಿಸಿ ಅಂತ ಸಮುದಾಯವನ್ನ ಸಮಾಧಾನ ಪಡಿಸಿದ್ರು. ತನ್ನ ಉಪದೇಶದಿಂದ ಕುಟುಂಬಗಳನ್ನ ಅವ್ರು ಸಮಾಧಾನ ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ವಾಕ್ಯಗಳನ್ನ ನಾವು ಧ್ಯಾನ ಮಾಡುವಾಗ ನಮ್ಮ ಕಣ್ಣುಗಳು ಯಾವ ತರ ಇದೆ, ನಮ್ಮ ಮನಸ್ಸು ಯಾವ ತರ ಇದೆ, ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ಪರಸ್ತ್ರೀನ ನೋಡುವುದು, ಪರಸ್ತ್ರೀಯ ಕುರಿತಾಗಿ ತಪ್ಪಾಗಿ ಆಲೋಚಿಸಿಕೊಳ್ಳುವುದು ಮಹಾಪಾಪ, ಅಗ್ನಿ ನರಕಕ್ಕೆ ಒಳಗಾಗಬೇಕಾಗತ್ತೆ. ಅಂತ ಕಾರ್ಯ ನಮ್ಮಲ್ಲಿ ಇರದ ಹಾಗೆ ಎಚ್ಚರಿಕೆ ಆಗಿರೋಣ. ನಾವು 31ನೇ ವಾಕ್ಯವನ್ನು ಓದಿ ನೋಡುವಾಗ 31 ಮತ್ತು 32 ಈ ವಾಕ್ಯಗಳನ್ನ ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಗೆ ತ್ಯಾಗ ಪತ್ರವನ್ನು ಕೊಡತಕ್ಕದ್ದೆಂದು ಹೇಳಿ ಅದೇ ಅಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆದರಣದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ, ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದವನಾಗಿದ್ದಾನೆ. ಇಲ್ಲಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಇಸ್ರಾಯೇಲ್ ಜನಗಳಿಗೆ ಮೋಶೆ ಒಂದು ಆಜ್ಞೆ ಬರ್ಕೊಡ್ತಾರೆ. ಏನು ಅಂತಂದ್ರೆ, ನಿನಗೆ ಹೆಂಡತಿಯನ್ನ ಬಿಟ್ಟು ಬಿಡ್ಬೇಕಂತ ಇಷ್ಟ ಇದ್ರೆ ನೀನು ಒಂದು ತ್ಯಾಗ ಪತ್ರ ಬರ್ಕೊಟ್ಟು ಆಕೆಯನ್ನ ಬಿಟ್ಟು ಬಿಡಬಹುದು ಅಂತ ಒಂದು ಆಜ್ಞೆನ ಬರ್ಕೊಟ್ಟಿರ್ತಾರೆ. ಒಂದ್ಸಲ ಯೇಸು ಕ್ರಿಸ್ತನ ಹತ್ರನೂ ಈ ವಿಷಯವಾಗಿ ಈ ಶಾಸ್ತ್ರಿಗಳು ಫರಿಸಾಯರು ಚರ್ಚೆ ಮಾಡ್ತಾರೆ. ಹೆಂಡತಿಯನ್ನ ಬಿಟ್ಟು ಬಿಡೋ ಸರಿನಾ ಅಂತ ಕೇಳ್ತಾರೆ. ಆಗ ಯೇಸು ಕ್ರಿಸ್ತನು ಅವ್ರೇನ್ ಹೇಳ್ತಾರೆ, ಅದು ಆದಿಯಿಂದ ಈ ರೀತಿಯಾಗಿ ಇರಲಿಲ್ಲ, ದೇವರು ಕೂಡಿಸಿದ್ದನ್ನ ಮನುಷ್ಯರು ಬೇರ್ಪಡಿಸಬಾರದು. ಆದ್ರೆ ಮೋಶೆ ಬರ್ಕೊಟ್ಟಿದ್ದು ಏನಕ್ಕೆ ಅಂದ್ರೆ, ನಿಮ್ಮ ಹೃದಯದ ಆಟದಿಂದ ನೀವು ಸರಿ ಇಲ್ಲ, ತುಂಬಾ ಕೆಟ್ಟವರು ನೀವು. ಆಗ ನಿಮ್ಮ ಕೆಟ್ಟತನಕ್ಕೋಸ್ಕರ ಮೋಶೆ ಏನ್ ಮಾಡಿದ್ರು, ಬರ್ಕೊಟ್ಟು ಆಯ್ತು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೆಂಡತಿನ ಬರ್ಕೊಟ್ಟು ನೀವು ತ್ಯಾಗ ಪತ್ರ ಕೊಟ್ಟು ಕಳಿಸ್ಬಿಡ್ಬೋದು ಅಂತ ಹೇಳಿದ್ರು. ಆದ್ರೆ ಆದಿಯಿಂದ ಆ ತರ ಇರಲಿಲ್ಲ, ದೇವ್ರ ಚಿತ್ತ ಅದಲ್ಲ ಅಂತ ಒಂದ್ಸಲಿ ಉತ್ತರ ಕೊಡ್ತಾರೆ. ಇಲ್ಲೂ ಸಹ ಅದ್ರ ಕುರಿತಾಗಿ ಅವ್ರು ಮಾತಾಡುವಂಥದ್ದನ್ನ ನಾವು ದೇವ್ರ ವಾಕ್ಯದಲ್ಲಿ ಕಾಣ್ತೇವೆ. ಏನಂದ್ರೆ ಮೋಶೆ ಆ ಜನಗಳ ಕೆಟ್ಟ ಹೃದಯವನ್ನ, ಕಠಿಣತ್ವವನ್ನ ನೋಡಿ, ಸರಿ ಆಯ್ತು, ನಿನ್ನ ಹೆಂಡತಿಗೆ ನಿನಗೆ ಇಷ್ಟ ಇಲ್ಲ ಅಂದ್ರೆ ನಿನ್ನ ಹೆಂಡತಿನ ನೀನು ತ್ಯಾಗ ಪತ್ರ ಬರ್ಕೊಟ್ಟು ಕಳಿಸ್ಬಿಡ್ಬೋದು ಅಂತ ಅವ್ರು ಹೇಳ್ಕೊಟ್ರು. ಆದ್ರೆ ಈ ಜನಗಳು ಏನ್ ಮಾಡಿದ್ರು ಅಂತಂದ್ರೆ, ಮೋಶೆ ನಿನಗೆ ನಿನ್ನ ಹೆಂಡತಿ ಇಷ್ಟ ಆಗಿಲ್ಲ ಅಂತಂದ್ರೆ ತ್ಯಾಗ ಪತ್ರ ಬರೆದು ಆಕೆಯನ್ನ ಕಳಿಸ್ಬಿಡ್ಬೋದು ಅಂತ ಬರ್ಕೊಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಸಿಕ್ಕಿದ ಪಕ್ಕಿದ್ದಕ್ಕೆಲ್ಲದಕ್ಕೂ ತ್ಯಾಗ ಪತ್ರ ಬರೆಯೋದು ಕೊಡೋದು, ತ್ಯಾಗ ಪತ್ರ ಬರೆಯೋದು ಕೊಡೋದು. ಒಂದ್ ವೇಳೆ ಹುಡುಗಿ ಇಷ್ಟ ಆದ್ರೆ ಪ್ರೇಮ ಪತ್ರ ಬರೆಯೋದು ಮೊದಲು, ನೀನ್ ನಂಗೆ ತುಂಬಾ ಇಷ್ಟ, ನಾನು ನಿನ್ ಬಿಟ್ಟಿರೋದೇ ಇಲ್ಲ, ನೀನ್ ನನ್ನ ಮದುವೆ ಆಗಿದ್ರೆ ನಾನು ಬದುಕೋದೇ ಇಲ್ಲ ಅಂತ ಪ್ರೇಮ ಪತ್ರ ಬರೆಯೋದು. ಮದುವೆ ಮಾಡ್ಕೊಂಡ್ಬಿಟ್ಟು 2 ದಿವಸ ಆದ್ಮೇಲೆ ನೀನ್ ನನಗೆ ಇಷ್ಟ ಇಲ್ಲ ಅಂತ ತ್ಯಾಗ ಪತ್ರ ಬರೆಯೋದು. ಆದ್ರೆ ಯಾಕೆ ಇಷ್ಟ ಇಲ್ಲ, ನೀನು ಅಡಿಗೆಗೆ ಉಪ್ಪೆ ಹಾಕಿಲ್ಲ, ಸಾರಿಗೆ ತಿನ್ನಕ್ ಚೆನ್ನಾಗಿಲ್ಲ ಸಾರು, ತಗೋ ನಿನ್ನು ತ್ಯಾಗ ಪತ್ರ ನಿನ್ಗೆ. ಆಗ ಮೋಶೆ ಹೆಂಡತಿನ ತ್ಯಾಗ ಪತ್ರ ಬರ್ದ್ಕೊಟ್ಟು ಬಿಟ್ಬಿಡ್ಬೋದು ಅಂತ ಹೇಳಿದ್ರು. ಆದ್ರೆ ಇವ್ರೇನ್ ಮಾಡಿದ್ರು ಅಂತಂದ್ರೆ ಬಿಟ್ಬಿಡ್ತಾ ಇದ್ರು. ಯಾವ್ದಕ್ಕೆಲ್ಲ ಬಿಡ್ತಾ ಇದ್ರು ಅಂದ್ರೆ, ಇಷ್ಟ ಬಂದಿದ್ದಕ್ಕೆಲ್ಲ ಬಿಡೋದೆ. ಮಾತೆತ್ತರೆ ನೋಡಿ ಪತ್ರ ಬರೀತೀನಿ, ಈಗ ತ್ಯಾಗ ಪತ್ರ ಬರೀಲ್ಲ ಅಂತ ಹೇಳೋದು. ಅಂದ್ರೆ ನಿನಗೆ ಅಡಿಗೆ ಮಾಡಕ್ ಬರಲ್ಲ, ತ್ಯಾಗ ಪತ್ರ ಬರೀತೀನಿ. ನೀನ್ ನೋಡಕ್ ಚೆನ್ನಾಗಿಲ್ಲ, ತ್ಯಾಗ ಪತ್ರ ಬರೀತೀನಿ. ನಿನ್ಗೇನೋ ಕಾಯಿಲೆ ಬಂದ್ಬಿಡ್ತು, ತ್ಯಾಗ ಪತ್ರ ಬರೀತೀನಿ. ನೀನ್ ನಾನು ಹೇಳಿದ ಮಾತು ಕೇಳೋದಿಲ್ಲ, ತ್ಯಾಗ ಪತ್ರ ಬರೀತೀನಿ. ಆಗ ಎಲ್ಲರಿಗೂ ತ್ಯಾಗ ಪತ್ರ ಬರೆಯೋದೆ, ಬರೆದು ಕೊಟ್ಟು ಕಳಿಸ್ತಾ ಇರೋದು. ಆಗ ಏಸಾಮಿ ಏನ್ ಮಾಡ್ತಾರೆ, ಈ ವಿಷಯ ತಗೊಂತಾರೆ. ಮೋಶೆ ತ್ಯಾಗ ಪತ್ರ ಬರೆದ್ಬಿಟ್ಟು ಹೆಂಡತಿನ ಬಿಟ್ಬಿಡ್ಬೋದು ಅಂತ ಹೇಳ್ದ. ಆದ್ರೆ ಬಿಟ್ಬಿಡ್ಬೋದು ಹಂಗನ್ಬಿಟ್ಟು ನೀನು ಸಿಕ್ಕಿದ ಪಕ್ಕಿದಕ್ಕೆಲ್ಲ ಹೆಂಡತಿನ ಬಿಟ್ಬಿಡೋದಾ? ನೀನು ಉಪ್ಪು ಹಾಕಿಲ್ಲ, ಸಾರಿಗೆ ಖಾರ ಹಾಕಿಲ್ಲ, ನಾನು ಮನೆಗೆ ಬಂದು ಅಡಿಗೆ ಮಾಡಿಲ್ಲ, ಟೈಮ್ ಆಯ್ತು, ಎಲ್ಲರಿಗೂ ತ್ಯಾಗ ಪತ್ರ ಬರೆಯೋದ ನೀನು? ಕೇಳು, ಏನಕ್ಕೆ ಕೊಡ್ಬೇಕು ತ್ಯಾಗ ಪತ್ರ ಅಂತ ಹೇಳ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಏನಕ್ಕೆ ಕೊಡ್ಬೇಕು ತ್ಯಾಗ ಪತ್ರ? ಆದರಣದ ಕಾರಣದಿಂದ ಅಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವಗಳು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ. ನೀನ್ ತ್ಯಾಗ ಪತ್ರ ಬರೀತೀಯಾ? ನಿನ್ನ ಹೆಂಡತಿ ವ್ಯಭಿಚಾರ ಮಾಡಿದ್ರೆ ಮಾತ್ರ ಬರಿಬೇಕು. ಸುಮ್ನೆ ತ್ಯಾಗ ಪತ್ರ ಬರೆದ್ರೆ ನಾನ್ ನಿನ್ ತ್ಯಾಗ ಪತ್ರ ಬರೆದು ನರಕಕ್ಕೆ ಹಾಕ್ಬಿಡ್ತೀನಿ ಅಂದ ಯೇಸು ಕ್ರಿಸ್ತನ ಅವರನ್ನ ಎಚ್ಚರಿಸುವಂತದನ್ನ ನಾವು ಕಾಣ್ತೀವಿ. ಆಗ ದೇವರು ಗಂಡ ಹೆಂಡತಿ ಅನ್ನೋದು ಸಂಬಂಧವನ್ನು ಏರ್ಪಾಟು ಮಾಡಿ ಕೂಡಿಸಿದ್ದಾರೆ. ಅದನ್ನು ಯಾರು ಸಹ ಬೇರ್ಪಡಿಸಬಾರದು. ಆದ್ರೆ ಒಂದು ವೇಳೆ ಬೇರ್ಪಡಿಸಬೇಕು ಅಂತ ಇದ್ರೆ ಅದಕ್ಕೆ ಒಂದೇ ಕಾರಣ, ಆ ಒಂದು ಕಾರಣ ಬಿಟ್ಟು ಬೇರೆ ಯಾವ ಕಾರಣನೂ ಸಲ್ಲದು. ಆ ಕಾರಣ ಯಾವುದಂದ್ರೆ ವ್ಯಭಿಚಾರ. ಒಂದು ವೇಳೆ ಗಂಡ ಹೆಂಡತಿ ಇದ್ದು ಗಂಡ ಬೇರೆಯವಳೊಟ್ಟಿಗೆ ವ್ಯಭಿಚಾರವನ್ನು ಮಾಡಿದ್ರೆ ಆ ಹೆಂಡತಿಗೆ ತನ್ನೊಟ್ಟಿಗೆ ಬರೋಬರಿಗೆ ಇಷ್ಟ ಇಲ್ಲ ಅಂತಂದ್ರೆ ಬೇರೆ ಹೋಗ್ಬೋದು. ಒಂದು ವೇಳೆ ಹೆಂಡತಿ ಏನಾದ್ರು ಬೇರೊಬ್ಬನೊಟ್ಟಿಗೆ ವ್ಯಭಿಚಾರವನ್ನು ಮಾಡಿ ತನ್ನನ್ನು ಅಶುದ್ಧಪಡಿಸಿಕೊಂಡ್ರೆ ಆ ಗಂಡನಿಗೆ ಈಕೆ ವ್ಯಭಿಚಾರ ಮಾಡಿದ್ರು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ತ್ಯಾಗ ಪತ್ರ ಬರೆದು ಬಿಟ್ಟು ಬಿಡಬಹುದು. ಆದ್ರೆ ಅದು ಬಿಟ್ಟು ಸುಮ್ನೆ ನೀನ್ ನೋಡಕ್ ಚೆನ್ನಾಗಿಲ್ಲ, ನಿನಗೆ ವಯಸ್ಸಾಗ್ಬಿಡ್ತು, ನಿನಗೇನೋ ಕಾಯಿಲೆ ಬಂದ್ಬಿಡ್ತು, ನಿನಗೆ ಮಕ್ಕಳಾಗಿಲ್ಲ, ನಿನಗೆ ಅಡಿಗೆ ಮಾಡೋದಕ್ಕೆ ಬರೋದಿಲ್ಲ, ನೀನ್ ನನ್ನನ್ನ ಅನುಸರಿಸೋದಿಲ್ಲ, ನಾನು ಹೇಳೋ ಮಾತು ಕೇಳೋದಿಲ್ಲ, ಅದನ್ನ ಮಾಡೋದಿಲ್ಲ, ಇದನ್ನ ಮಾಡೋದಿಲ್ಲ, ಕುಟುಂಬ ಅಂದ್ಮೇಲೆ 101 ಗಲಾಟೆ ಬರುತ್ತೆ. ಗಂಡ ಹೆಂಡತಿ ಅಂತಂದ್ಮೇಲೆ 101 ಗಲಾಟೆ ಬಂದೇ ಬರುತ್ತೆ, 101 ವಿಷಯಗಳು ಬಂದೇ ಬರುತ್ತೆ. ಆದ್ರೆ ಅದೆಲ್ಲವನ್ನ ನೀವು ಮಾತಾಡ್ಕೊಂಡು ಸರಿ ಮಾಡ್ಕೊಂಡು ಅನ್ಯೋನ್ಯವಾಗಿ ಬದುಕಬೇಕು.
ನೀನ್ ಬರೀತೀಯಾ, ಬರೀ ವ್ಯಭಿಚಾರಕ್ಕೆ ಆಕೆ ಗುರಿಯಾಗಿದ್ರೆ ಮಾತ್ರ ಬರೀಬೇಕು, ಇಲ್ಲಾಂದ್ರೆ ಬೇರೆ ಯಾವ್ದಕ್ಕೂ ಅನುಮತಿ ಇಲ್ಲ ಅಂತ ಹೇಳಿ. ಒಂದು ವೇಳೆ ನೀನೇನಾದ್ರೂ ಇಲ್ಲ ಸಲ್ಲದ ಕಾರಣಗಳಿಗೋಸ್ಕರ ಡೈವರ್ಸ್ ಕೊಟ್ರೆ ಆಕೆ ಹೋಗಿ ಬೇರೆ ಯಾರನ್ನು ಮದುವೆ ಆಗ್ಬೇಕಾದ್ರೆ ಪರಿಸ್ಥಿತಿ ಬರ್ಬೋದು. ಆಗ ಆಕೆ ವ್ಯಭಿಚಾರ ಮಾಡಿದವಳು ಆಗ್ತಾಳೆ, ಅದಕ್ಕೆ ನೀನ್ ಕಾರಣ ಆಗ್ತೀಯ, ನಿನ್ನ ಗುರಿ ಮಾಡ್ತೀನಿ. ಎಚ್ಚರಿಕೆ, ಯಾವುದಕ್ಕೆ ಡೈವರ್ಸ್ ಕೊಡಬೇಕು? ಒಂದೇ ಕಾರಣ, ನಿನ್ನ ಹೆಂಡತಿ ಈಗಾಗಲೇ ಬೇರೊಬ್ಬರೊಟ್ಟಿಗೆ ವ್ಯಭಿಚಾರ ಮಾಡಿ ಸಿಕ್ಕಿಬಿಟ್ಟಿದ್ರೆ ನೀನ್ ಡೈವರ್ಸ್ ಕೊಡು. ಅದು ಬಿಟ್ಟು ಬೇರೆ ಯಾವ ಕಾರಣಕ್ಕೂ ಡೈವರ್ಸ್ ಅಂತ ಕೊಡೋ ಹಾಗಿಲ್ಲ. ಆಕೆ ವ್ಯಭಿಚಾರ ಮಾಡೋದಕ್ಕೆ ನೀನ್ ಕಾರಣ ಆಗ್ತೀಯ, ನೀನ್ ಇನ್ನೊಬ್ಳು ಮದುವೆ ಆಗಿದ್ರೆ ನೀನ್ ವ್ಯಭಿಚಾರಿ ಆಗ್ತೀಯ, ನಾನು ನಿನಗೆ ನ್ಯಾಯ ತೀರಿಸ್ತೀನಿ ಅಂತ ಯೇಸು ಕ್ರಿಸ್ತನು ಅಲ್ಲಿ ಹೇಳುವಂತದನ್ನ ನಾವು ಕಾಣ್ತೀವಿ. ಆಗ ಈ ವಾಕ್ಯ ಉಪದೇಶವನ್ನು ಕೇಳುವಾಗ ಯೇಸು ಕ್ರಿಸ್ತನ್ ಏನ್ ಮಾಡ್ತಾ ಇದಾರೆ? ಗಂಡ ಹೆಂಡತಿ ಸಂಬಂಧವನ್ನ ಅವ್ರು ಸಮಾಧಾನ ಪಡಿಸ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರು? ಗಲಾಟೆ, ಯಾವ ನೋಡಿದ್ರು ಗಲಾಟೆ. ನೀನ್ ನಾನು ಹೇಳ ಮಾತು ಕೇಳೋದಿಲ್ಲ, ಅವಾಗ ಡೈವರ್ಸ್ ನಿನಗೆ. ನೀನ್ ಅಡಿಗೆ ಮಾಡಕ್ ಬರೋದಿಲ್ಲ, ಡೈವರ್ಸ್ ನಿನಗೆ. ನೀನ್ ನೋಡಕ್ ಚೆನ್ನಾಗಿಲ್ಲ, ನೀನ್ ಡೈವರ್ಸ್ ನಿನಗೆ. ಹಂಗಾಯ್ತು ಹಿಂಗಾಯ್ತು, ಎಲ್ಲದಕ್ಕೂ ಡೈವರ್ಸೇ. ಅದು ಈಗ ಯೇಸು ಕ್ರಿಸ್ತನ್ ಏನ್ ಮಾಡ್ತಾ ಇದಾರೆ? ಒಂದೇ ಕಾರಣ, ವ್ಯಭಿಚಾರ ಕಾರಣವಾಗಿದ್ರೆ ಮಾತ್ರ ಡೈವರ್ಸ್, ಇಲ್ಲಾಂದ್ರೆ ಇಲ್ಲ. ಆದ್ರೆ ಮಿಕ್ಕಿದ್ದು ಏನೋ ಸಮಸ್ಯೆಗಳೆಲ್ಲ ಬರುತ್ತೆ, ನನಗೆ ಇಷ್ಟ ಇಲ್ಲ, ಇವೇನ್ ಮಾಡ್ಬೇಕು? ನೀನ್ ಅನುಸರಿಸ್ಕೋ, ಕ್ಷಮಿಸು, ಒಬ್ರಿಗೊಬ್ರಿಗೆ ಅನ್ಯೋನ್ಯವಾಗಿ ಬದುಕಿ. ಡೈವರ್ಸ್ ಎಲ್ಲ ಮಾಡೋದಕ್ಕೆಲ್ಲ ಅವಕಾಶ ಇಲ್ಲ. ಆಗ ಯೇಸು ಕ್ರಿಸ್ತನ ಅವ್ರ ಉಪದೇಶದ ಮುಖಾಂತರ ಏನ್ ಮಾಡ್ತಾ ಇದಾರೆ? ಗಂಡ ಹೆಂಡತಿನ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಉಪದೇಶ ಇರೋದ್ರಿಂದನೇ ಇವತ್ತು ಎಷ್ಟೋ ರಕ್ಷಣೆ ಹೊಂದಿರುವ ಕುಟುಂಬಗಳು ಡೈವರ್ಸ್ ಆಗ್ದಿರ ಬದುಕ್ತಾ ಇದ್ದಾರೆ. ಆದ್ರೆ ಈ ತರ ವಾಕ್ಯ ಉಪದೇಶಗಳು ಅವ್ರು ಮಾಡಿಲ್ಲ ಅಂದಿದ್ರು ಇಷ್ಟೊತ್ತಿಗೆ ಎಷ್ಟೋ ಕ್ರೈಸ್ತ ಕುಟುಂಬಗಳು ಡೈವರ್ಸ್ ಆಗಿ ಹೋಗ್ಬಿಡ್ತಾ ಇದ್ರು. ಯೇಸು ಕ್ರಿಸ್ತನ ಹೇಳಿದ ಮಾತು, ಸಮಾಧಾನ ಪಡಿಸುವವರು ಧನ್ಯರು, ಅವ್ರು ಸಮಾಧಾನ ಪಡಿಸುವವರು ಧನ್ಯರು ಎಂಬುದಾಗಿ ಹೇಳಿ ಅವರ ಉಪದೇಶಗಳ ಮುಖಾಂತರವಾಗಿ ಗಂಡ ಹೆಂಡತಿಯ ಕುಟುಂಬಗಳನ್ನ ಅವರು ಸಮಾಧಾನ ಪಡಿಸಿದ್ದಾರೆ. ಹಲ್ಲೆಲೂಯಾ. ಮೊದಲು ಅವ್ರ ಕುಟುಂಬಗಳನ್ನ, ಪುರುಷರಿಗೆ ನೀನ್ ಬೇರೆ ಸ್ತ್ರೀಗಳನ್ನ ನೋಡಬೇಡ ಅಂತ ಹೇಳಿ ಸಮಾಧಾನ ಪಡಿಸು. ಈಗ ಗಂಡ ಹೆಂಡತಿ ಮಧ್ಯದಲ್ಲಿ ನೂರಾರು ಗಲಾಟೆ ಬರ್ಬೋದು, ನೂರಾರು ವಿಷಯಕ್ಕೆ ಸಮಸ್ಯೆಗಳು ಬರ್ಬೋದು. ಆದ್ರೆ ಯಾವ ವಿಷಯಗಳಿಗೂ ಡೈವರ್ಸ್ ಮಾಡಬಾರದು ಅಂತ ಹೇಳಿ ನೀವು ಸರಿ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ, ಮಾತಾಡಿ ಸರಿಪಡಿಸ್ಕೊಳ್ಳಿ ಅಂತ ಜೊತೆಯಲ್ಲಿ ಬದುಕಿ ಅಂತ ಹೇಳಿ ಅವ್ರ ಕುಟುಂಬಗಳನ್ನ ಸಮಾಧಾನ ಪಡಿಸುವಂತದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸಮಾಧಾನ ಪಡಿಸುವುದು ಧನ್ಯರೆಂಬುದಾಗಿ ಹೇಳಿ ಸಹೋದರರನ್ನ ಸಮಾಧಾನ ಪಡಿಸುವುದರು, ಸಮುದಾಯವನ್ನ ಸಮಾಧಾನ ಪಡಿಸಿದರು, ಕುಟುಂಬಗಳನ್ನ ಸಮಾಧಾನ ಪಡಿಸಿದರು. ಇನ್ನು ಮುಂದುವರಿಸಿ ಸಮಾಜದಲ್ಲಿ ಇನ್ನೊಂದು ರೀತಿಯ ಜನಗಳಿರ್ತಾರೆ. ಅವ್ರು ಯಾರು ಅಂತಂದ್ರೆ ವಿರೋಧಿಗಳು. ಹಂಗಂದ್ರೆ ನಾವು ಬೇರೆ ಯಾರನ್ನ ವಿರೋಧ ಮಾಡದೇ ಇರ್ಬೋದು, ಆದ್ರೆ ನಾವು ಯಾರನ್ನು ವಿರೋಧ ಮಾಡಿಲ್ಲ ಅಂದ್ರೂ ಕೂಡ ನಮ್ಮನ್ನ ವಿರೋಧ ಮಾಡುವ ಜನಗಳು ಈ ಲೋಕದಲ್ಲಿ ಇದ್ದೇ ಇರ್ತಾರೆ. ಆಗ ಅವರ ಕುರಿತಾಗಿ ಯೇಸು ಕ್ರಿಸ್ತನು ನಮ್ಗೆ ಏನ್ ಹೇಳ್ತಾರೆ? ಅವ್ರ ಕುರಿತಾಗಿ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ 43ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ ಈ ರೀತಿಯಾಗಿದೆ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರ ಅಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನ ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸಿರಿ. ಇಲ್ಲಿ ಯೇಸು ಕ್ರಿಸ್ತನ ಹೇಳೋ ಮಾತೇನೆಂದ್ರೆ, ನಿಮ್ಮ ವೈರಿಗಳನ್ನ ನೀವು ಪ್ರೀತಿಸಬೇಕು, ನಿಮ್ಮನ್ನ ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸಬೇಕಂತ ಅವ್ರು ಹೇಳೋದನ್ನ ನಾವು ಕಾಣ್ತೇವೆ. ಆಗ ಒಂದು ವೇಳೆ ನನ್ನನ್ನು ಯಾರೋ ದ್ವೇಷ ಮಾಡೋರು ಇದ್ದಾನೆ ಅಂತ ಅನ್ಕೊಳ್ಳಿ. ಈಗ ಅವನು ನನ್ನನ್ನು ದ್ವೇಷ ಮಾಡ್ತಾನೆ ಅಂತ ತಿಳಿದು ನಾನು ಅವನನ್ನು ದ್ವೇಷ ಮಾಡಿದ್ರೆ ಏನಾಗುತ್ತೆ? ದ್ವೇಷಕ್ಕೆ ದ್ವೇಷ, ಕೋಪಕ್ಕೆ ಕೋಪ ಬೆಳೆದು 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 ಕೆಟ್ಟ ಸ್ಥಿತಿಗೆ ಹೋಗುತ್ತೆ ಹೊರತು ಒಳ್ಳೇದಾಗೋದಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ಅಂತಂದ್ರೆ, ನಿನ್ನ ವೈರಿ ನಿನ್ನನ್ನ ದ್ವೇಷಿಸ್ತಾ ಇರ್ಬೋದು, ಆದ್ರೆ ನೀನೇನ್ ಮಾಡು? ಅವ್ರನ್ನ ಪ್ರೀತಿಸು. ಅವ್ರು ನಿನಗೆ ಹಿಂಸೆ ಕೊಡ್ತಾ ಇರ್ಬೋದು, ಆದ್ರೆ ನೀನೇನ್ ಮಾಡು? ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ದೇವರೇ, ಅವ್ರು ನನಗೆ ಯಾವ ತರ ಎಲ್ಲ ಹಿಂಸೆ ಕೊಡ್ತಾ ಇದಾರಪ್ಪ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ಸ್ವಾಮಿ, ಅವ್ರ ಇಂಥ ಕಾರ್ಯವನ್ನು ಮಾಡೋದ್ರಿಂದ ಮನ ತಿರುಗಲಿ, ಒಳ್ಳೆಯವರಾಗಿ ಬದುಕಲಿ ಅಂತ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ಆದ್ರೆ ನೀನು ಅವರು ನಿನ್ನನ್ನು ದ್ವೇಷ ಮಾಡೋದಕ್ಕೆ ಪ್ರತಿಯಾಗಿ ನೀನು ಅವ್ರನ್ನ ದ್ವೇಷ ಮಾಡಬೇಡ. ಅವ್ರು ನನ್ನನ್ನು ಹಿಂಸೆ ಪಡಿಸ್ತಾ ಇದಾರೆ ಅಂತ ಹೇಳಿ ಪ್ರತಿಯಾಗಿ ನೀನು ಅವರನ್ನ ಹಿಂಸೆ ಪಡಿಸ್ಬೇಡ ಅಂತ ಯೇಸು ಕ್ರಿಸ್ತನ ಉಪದೇಶ ಮಾಡೋದನ್ನ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನ ಈ ಉಪದೇಶದ ಮುಖಾಂತರವಾಗಿ ಏನ್ ಮಾಡಿದ್ರು? ನಮ್ಮನ್ನ ವಿರೋಧಿಸುವಂತವರುಗಳನ್ನು ಅವ್ರು ಸಮಾಧಾನ ಪಡಿಸುವುದು. ಒಂದ್ ವೇಳೆ ಯಾರು ನನ್ನ ವಿರೋಧ ಮಾಡ್ತಾರೆ, ಯಾರು ನನಗೆ ಹಿಂಸೆ ಮಾಡ್ತಾರೆ ಅಂತ ನಾನು ಅವರನ್ನ ವಿರೋಧ ಮಾಡಿ, ಅವರು ನನಗೆ ಹಿಂಸೆ ಮಾಡಿದ್ರು ಅಂತ ನಾನು ಅವ್ರ ವಿರುದ್ಧವಾಗಿ ಹಿಂಸೆ ಮಾಡಿದ್ರೆ ಆ ಹಿಂಸೆ ದೊಡ್ಡ ಹಿಂಸೆ ಆಗಿ ದೊಡ್ಡ ಸಮಸ್ಯೆಗಳಾಗುತ್ತೆ. ಆದ್ರೆ ಯೇಸು ಕ್ರಿಸ್ತನ ಏನ್ ಮಾಡಿದ್ರು ಅಂದ್ರೆ, ಅವರನ್ನ ವಿರೋಧ ಮಾಡ್ಕೊಳ್ಳಿ, ಬೇರೆಯವ್ರು ನನಗೆ ಹಿಂಸೆಯನ್ನ ಕೊಡಲಿ, ಆದ್ರೆ ನೀನೇನ್ ಮಾಡು? ಅವರನ್ನ ಪ್ರೀತಿಸು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ಹಾಗಿದ್ರೆ ಏನಾಗುತ್ತೆ? ಸಮಸ್ಯೆಗಳು ಜಾಸ್ತಿ ಆಗ್ದಿರ ಸಮಸ್ಯೆಗಳು ಕಡಿಮೆ ಆಗಿ ಸಮಾಧಾನ ಬರೋದಕ್ಕೆ ಅವಕಾಶ ಆಗುತ್ತೆ. ಒಂದು ವೇಳೆ ನಮ್ಮನ್ನ ವಿರೋಧ ಮಾಡುವಂತವ್ರು ನಮ್ಮ ನಡವಳಿಕೆನ ನೋಡಿ, ನಾನು ಇವನನ್ನ ಎಷ್ಟೇ ವಿರೋಧ ಮಾಡಿದ್ರು, ಇವನಿಗೆ ಏನೇ ತೊಂದರೆ ಕೊಟ್ರು, ಏನೇ ಸಮಸ್ಯೆ ಮಾಡಿದ್ರು, ಇವ್ನು ನನ್ನ ವಿರುದ್ಧವಾಗಿ ಏನೇ ಮಾಡೋದಿಲ್ಲ, ಅದಕ್ಕೆ ಬದಲಾಗಿ ಇನ್ನೂ ನನ್ನ ಪ್ರೀತಿ ಮಾಡ್ತಾನೆ, ಒಳ್ಳೇದ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾನೆ,
ನಾನು ಅವನಿಗೆ ಹಿಂಸೆ ಕೊಡ್ತಾ ಇದ್ದೀನಿ, ಅವನಿಗೆ ತೊಂದರೆ ಕೊಡ್ತಾ ಇದ್ದೀನಿ, ಅವನಿಗೆ ಬಾಧೆಗಳು ಉಂಟು ಮಾಡ್ತಾ ಇದ್ದಾನೆ. ಆದ್ರೆ ಅವನೇನ್ ಮಾಡ್ತಾ ಇದ್ದಾನೆ? ನನಗೆಲ್ಲ ಒಳ್ಳೇದ್ ಮಾಡ್ತಾ ಇದ್ದಾನೆ. ಆಗ ಈ ರೀತಿ ಒಳ್ಳೆ ಮನುಷ್ಯನಿಗೆ ನಾನು ಯಾಕೆ ವಿರೋಧ ಮಾಡಬೇಕು? ಇಂಥ ಒಂದು ಒಳ್ಳೆ ಮನುಷ್ಯನಿಗೆ ನಾನು ಯಾಕೆ ಹಿಂಸೆ ಕೊಡಬೇಕು? ಅಯ್ಯೋ ಪಾಪ ಹೋಗ್ಲಿ ಬಿಡು, ನಾವು ಅವ್ರು ಒಳ್ಳೇದೇ ಮಾಡೋಣ. ಏನೋ ನಾನು ಅವನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಅವ್ನು ಸರಿ ಇಲ್ಲ, ಅವ್ನು ಕೆಟ್ಟವನು ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಅವನ ನನ್ನ ಒಂದು ವಿರೋಧಿ ಅಂತ ನಾನು ಅನ್ಕೊಂಡ್ಬಿಟ್ಟಿದೆ. ಆದ್ರೆ ಇಂಥ ಒಂದು ಒಳ್ಳೆ ಮನುಷ್ಯ, ಅವನನ್ನ ನಾನು ಯಾಕೆ ವಿರೋಧ ಮಾಡಬೇಕು? ಅವನಿಗೆ ನಾನು ಯಾಕೆ ಹಿಂಸೆ ಕೊಡ್ಬೇಕಂತ ಹೇಳಿ ಇವತ್ತಲ್ಲ ನಾಳೆ ಆ ಮನುಷ್ಯ ಮನೆ ತಿರುಗಿ ನಮ್ಮ ಜೊತೆ ಒಂದಾಗಿ ಬಿಡೋದಕ್ಕೆ ಅವಕಾಶ ಇರುತ್ತೆ. ಹಲ್ಲೆಲೂಯ. ಹಾಗಿದ್ರೆ ಏನಾಗುತ್ತೆ? ನಾವು ನಮ್ಮನ್ನ ವಿರೋಧ ಮಾಡುವಂತವ್ರು ಸಮಾಧಾನಕ್ಕೆ ಒಳಗಾಗ್ತೀವಿ. ಅವ್ನು ನನ್ನ ವಿರೋಧ ಮಾಡಿದ್ರೆ ನಾನು ವಿರೋಧ ಮಾಡಿದ್ರೆ, ಅವ್ನು ನನಗೆ ಹಿಂಸೆ ಮಾಡಿದ್ರೆ ನಾನು ಹಿಂಸೆ ಮಾಡಿದ್ರೆ ಅದೇನಾಗುತ್ತೆ? ಯಾವತ್ತೂ ಕೊನೆ ಆಗೋದಿಲ್ಲ, ಇನ್ನ ಅದು ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೆ ಅವ್ರು ನನ್ನ ವಿರೋಧ ಮಾಡಿದ್ರು, ನಾನು ಪ್ರೀತಿ ಮಾಡಿದ್ರೆ, ಅವ್ರು ನನಗೆ ಹಿಂಸೆ ಕೊಟ್ಟರು, ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಒಳ್ಳೇದನ್ನೇ ಮಾಡಿದ್ರೆ, ಇವತ್ತಲ್ಲ ನಾಳೆ ಅವರು ನಾನು ಎಂತವನು ಅನ್ನೋದನ್ನು ತಿಳ್ಕೊಂಡು ನನ್ನನ್ನು ವಿರೋಧ ಮಾಡೋದನ್ನ ಬಿಟ್ಟು ಅವ್ರ ನೊಟ್ಟಿಗೆ ಸಮಾಧಾನವಾಗ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸಮಾಧಾನ ಪಡಿಸುವವರು ಧನ್ಯರು ಎಂಬುದಾಗಿ ಹೇಳಿ ನಾವು ನಮ್ಮ ವಿರೋಧಿಗಳನ್ನ ಯಾವ ತರ ಸಮಾಧಾನ ಪಡಿಸಿಕೊಳ್ಳಬೇಕೆನ್ನುವುದನ್ನ ನಮಗೆ ತೋರಿಸಿಕೊಟ್ರು. ಹಲ್ಲೆಲೂಯಾ. ಇದರ ಮುಖಾಂತರವಾಗಿ ಮನುಷ್ಯರು ಒಬ್ಬರನ್ನೊಬ್ಬರನ್ನು ವಿರೋಧಿಸುವಂತವರುಗಳನ್ನ ಅವರು ಸಮಾಧಾನ ಪಡಿಸಿದ್ರು. ಹಲ್ಲೆಲೂಯಾ. ಇದು ಮಾತ್ರ ಅಲ್ಲದೆ ಇನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಅನೇಕ ಇಂಥ ವಾಕ್ಯಗಳನ್ನ ಅವ್ರಿಗೆ ಹೇಳಿದ್ರು. ನೀವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು, ನೀವು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ ಅಂತ ಅವ್ರು ಹೇಳಿಕೊಟ್ರು. ಪೇತ್ರನು ಬರ್ತಾನೆ, ಸ್ವಾಮಿ ನನ್ನ ಸಹೋದರ ಅಂದ್ರೆಯ ಇದಾನಲ್ಲ, ಅವನು ಬೇಜಾನ್ ಸರಿ ಇಲ್ಲ, ತುಂಬಾ ತಪ್ಪು ಮಾಡ್ತಾ ಇರ್ತಾನೆ, ನನಗೆ ತುಂಬಾ ಕೋಪ ಬರ್ತಾ ಇರುತ್ತೆ, ಏನ್ ಮಾಡೋದು ನಾನು? ಅವ್ನ ಎಷ್ಟಲ್ಲಿ ಕ್ಷಮಿಸ್ಲಿ ನಾನು ಅಂತ ಕೇಳಿದಾಗ 7 ಸಲ ಕ್ಷಮಿಸ್ಲ ಒಂದ್ ದಿವಸಕ್ಕೆ ಸಾಕ? 7 ಸಲ ತಪ್ಪು ಮಾಡಿ ಕ್ಷಮಿಸಿದ್ರೆ ನಾನು ಅವ್ರು ಹೇಳ್ತಾರೆ 7 ಸರಿ ಇಲ್ಲ 70 ಸಾರಿ ಅಂತ ನಿಮ್ಗೆ ಹೇಳ್ತೀನಿ. ಹಂಗಾರೆ 7 × 70 ಅಂದ್ರೆ ಎಷ್ಟೊಂದಾಗ್ಬಿಡುತ್ತೆ. ಆವಾಗ ಒಂದು ದಿನದಲ್ಲಿ ಒಂದು ಮನುಷ್ಯ ಅಷ್ಟು ತಪ್ಪು ಮಾಡೋಕ್ ಸಾಧ್ಯನೇ ಇಲ್ಲ. ಹಂಗಾರೆ ಇನ್ನೊಂದು ಅಷ್ಟು ತಪ್ಪು ಮಾಡಿದ್ರು ಲೆಕ್ಕ ಹಾಕೊಂಡು ಗೀಟ್ ಹಾಕೊಂಡು 1 ಆಯ್ತು 2 ಆಯ್ತು 3 ಆಯ್ತು 420 ಆಯ್ತು ನೆಕ್ಸ್ಟ್ ನೀವು ಒದೆ ಬೀಳುತ್ತೆ ಅಂತ ಹೇಳಕ್ಕಾಗತ್ತಾ? ಹಂಗೆಲ್ಲ ಹೇಳಕ್ಕಾಗಲ್ಲ. ಅದ್ರ ಅರ್ಥ ಏನು? ಅವ್ನು ಎಷ್ಟೇ ತಪ್ಪು ಮಾಡ್ಲಿ ನೀವು ಕ್ಷಮಿಸು ಅಷ್ಟೇ ಅಂತ ಯೇಸು ಕ್ರಿಸ್ತನು ಅವ್ರಿಗೆ ಹೇಳ್ಕೊಟ್ರು. ಆಗ ನೀವು ಒಬ್ಬರನ್ನೊಬ್ರು ಪ್ರೀತಿ ಮಾಡಿ, ನೀವೆಲ್ಲರೂ ಸಹೋದರರಾಗಿದ್ದೀರಿ, ನೀವು ಒಬ್ಬರನ್ನೊಬ್ರು ಪ್ರೀತಿ ಮಾಡುವಾಗ ಈ ಲೋಕ ನೀವರನ್ನು ಶಿಷ್ಯರನ್ನ ತಿಳ್ಕೊಳ್ಳುತ್ತೆ ಅಂತ ಹೇಳಿದ್ರು. ಆಗ ಅವ್ರು ಒಬ್ಬರನ್ನೊಬ್ರು ಪ್ರೀತಿ ಮಾಡ್ಬೇಕು ಅಂತ ತೋರಿಸ್ಕೊಡುವಾಗ ಅವ್ರು ಏನ್ ಮಾಡ್ತಾ ಇದಾರೆ? ಒಬ್ಬರನ್ನೊಬ್ರು ಸಮಾಧಾನ ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸಮಾಧಾನ ಪಡಿಸುವವರು ಧನ್ಯರು ಎಂಬುದಾಗಿ ಹೇಳಿ ಅವರು ನಾವು ಸಮಾಧಾನವಾಗಿರೋದಕ್ಕೆ ಏನೆಲ್ಲ ಉಪದೇಶಗಳು ನಮಗೆ ಬೇಕೋ ಆ ಎಲ್ಲ ಉಪದೇಶಗಳನ್ನ ನಮಗೆ ಕೊಟ್ಟು ನಮ್ಮನ್ನ ಅವರು ಸಮಾಧಾನದಿಂದ ಇರುವುದಕ್ಕಾಗಿ ಪ್ರೇರೇಪಿಸಿದ್ದಾರೆ. ಈ ವಾಕ್ಯ ಸಂದೇಶಗಳನ್ನ ಕೇಳುವಂತ ನಾವು ಒಬ್ಬರೊಬ್ಬರೊಟ್ಟಿಗೆ ಸಮಾಧಾನ ಆಗಬೇಕು, ನಮ್ಮ ಸಹೋದರರೊಟ್ಟಿಗೆ ನಾವು ಸಮಾಧಾನ ಆಗಬೇಕು, ನಮ್ಮ ಕುಟುಂಬಗಳಲ್ಲಿ ಗಂಡ ಹೆಂಡತಿಯಾಗಿ ನಾವು ಸಮಾಧಾನವಾಗಬೇಕು, ಸಮುದಾಯದೊಟ್ಟಿಗೆ ನಾವು ಸಮಾಧಾನದಿಂದ ಇರಬೇಕು, ನಮ್ಮನ್ನ ವಿರೋಧಿಸುವಂತವರೊಟ್ಟಿಗೂ ಸಹ ನಾವು ಸಮಾಧಾನದಿಂದ ಇರಬೇಕು. ಹಲ್ಲೆಲೂಯಾ. ಮತ್ತೆ ಇನ್ನೊಂದ್ಸಲ ಏನಾಗುತ್ತೆ ಅಂತಂದ್ರೆ, ಯೇಸು ಸ್ವಾಮಿ ಒಂದ್ ಕಡೆ ಇರ್ತಾರೆ, ಶಿಷ್ಯಂದ್ರು ಎಲ್ಲ ಒಂದ್ ಕಡೆ ಹೋಗಿ ಬರ್ತಾ ಇರ್ತಾರೆ. ಬರ್ತಾ ಇರುವಾಗ ಏನಾಗುತ್ತೆ, ಅಲ್ಲಿ ದೂರದಲ್ಲಿ ಒಂದು ಯವನಸ್ಥ ಇರ್ತಾನೆ. ಆ ಯವನಸ್ಥ ಏನ್ ಮಾಡ್ತಾ ಇರ್ತಾನೆ, ಯಾರೋ ದೆವ್ವ ಹಿಡಿದಿರೋ ಅವ್ರ ಕೈ ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ಯೇಸು ನಾಮದಲ್ಲಿ ಹೋಗೋ ದೆವ್ವವೇ ಅಂತೇಳಿ ಆ ದೆವ್ವನ ಹೋಗಿಸ್ತಾ ಇರ್ತಾನೆ. ಈ ಶಿಷ್ಯಂದ್ರು 4 ಜನ ಬರ್ತಾ ಇರ್ತಾರೆ. ಯೇಸು ನಾವು ಕೇಳಿದ ತಕ್ಷಣ ತಿರುಗಿ ನೋಡ್ತಾರೆ, ಯಾವ್ದು ನಮ್ ಗುರು ಕರಿತಾ ಇರೋದು ಅಂತ ತಿರುಗಿ ನೋಡಿದಾಗ ಅಲ್ಲಿ ಅವನು ಬೇರೆಯವ್ರಿಗೆ ದೆವ್ವ ಬಿಡಿಸ್ತಾ ಇರ್ತಾನೆ. ಇವ್ರೇನ್ ಮಾಡ್ತಾರೆ, ಏಯ್ ಇವ್ನ್ಯಾರು ನಮ್ ಗುರು ಹೆಸರು ಹೇಳ್ತಾವನೆ, ನಮ್ ಗುರು ಹೆಸರು ನಾವ್ ಮಾತ್ರ ಹೇಳ್ಬೇಕು, ಇವ್ನಾರು ಕಾಂಪಿಟೇಟರ್ ನಮ್ಗೆ ಅಂತ ಹೋಗ್ತಾರಲ್ಲ, ಏನ್ ಮಾಡ್ತಾ ಇದ್ದೀನಿ ನೀನು ಅಂತ ಹೇಳ್ತಾರೆ. ಸ್ವಾಮಿ ದೆವ್ವ ಬಿಡಿಸ್ತಾ ಇದ್ದೀನಿ, ದೆವ್ವ ಬಿಡಿಸ್ತಾ ಇದ್ದೀನಿ. ಸರಿ, ಯೇಸುವನ್ನ ಹೆಸರಾಗಿ ಉಪಯೋಗಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ಯೇಸು ಹೆಸರು ದೆವ್ವ ಹೋಗುತ್ತೆ, ಅದಕ್ಕೆ ಓಡಿಸ್ತಾ ಇದ್ದೀನಿ. ಯೇಸುವನ್ನ ಹೆಸರು ನಮ್ ಗುರುದು ನಾವು ಮಾತ್ರ ಉಪಯೋಗಿಸ್ಬೇಕು, ನೀನ್ ಯಾಕೆ ಹೇಳ್ತಾ ಇದೀಯಾ? ಇನ್ಮೇಲೆ ಯೇಸುವನ್ನ ಹೆಸರು ದೆವ್ವ ಗೆವಲ್ಲ ಬಿಡಿಸಿದ್ರೆ ಹುಷಾರು ಅಂತ ವಾರ್ನಿಂಗ್ ಕೊಟ್ಬಿಟ್ಟು ಹೋಗ್ತಾರೆ. ಹೋದ್ಮೇಲಿಂದ ಸುಮ್ಮನೆ ಇರ್ತಾರೆ, ಯೇಸುವನಿಗೆ ಏನ್ ಹೇಳೋದಿಲ್ಲ. ಯೇಸನ್ನು ಇರ್ತಾರೆ, ಸುಮಾರು ವಿಷಯ ಮಾತಾಡ್ತಾ ಮಧ್ಯದಲ್ಲಿ ಜ್ಞಾಪಕ ಬಂದ್ಬಿಡುತ್ತೆ, ಸ್ವಾಮಿ ನಾವು ಬರ್ತಾ ಇದ್ದಾಗ ದಾರಿಯಲ್ಲಿ ಯಾರೋ ನಿನ್ನ ಹೆಸರು ಹೇಳ್ಕೊಂಡು ದೆವ್ವ ಬಿಡಿಸ್ತಾ ಇದ್ದ, ನಮಗೆ ಕೋಪ ಬಂತು ನೋಡಿ, ಚೆನ್ನಾಗಿ ವಾರ್ನಿಂಗ್ ಕೊಟ್ಟು ಬಂದಿದ್ದೀವಿ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಯೇಸು ಹೊಗಳ್ತಾರೆ ಅನ್ಕೊಂಡು ಹಂಗ ಹೇಳ್ತಾನೆ. ಆದ್ರೆ ಯೇಸಮ್ಮ ಹೇಳ್ತಾರೆ, ಅವ್ರನ್ನ ಬಿಡಿರಿ, ತೊಂದರೆ ಪಡಿಸಬೇಡಿ, ನಮ್ಮನ್ನ ವಿರೋಧಿಸದವನು ನಮ್ಮ ಪಕ್ಷದವನೇ. ಅಂದ್ರೆ ನನ್ನ ಹೆಸರನ್ನ ನೀವು ಮಾತ್ರ ಉಪಯೋಗಿಸ್ಬೇಕಂತಲ್ಲ, ಯಾರು ಬೇಕಾದ್ರೂ ಉಪಯೋಗಿಸ್ಬೋದು, ಯಾರಿಗೂ ತೊಂದರೆ ಮಾಡಬೇಡಿ ಅಂತ ಯೇಸು ಕ್ರಿಸ್ತನು ಶಿಷ್ಯಂದ್ರಿಗೆ ಹೇಳುವಂತದನ್ನ ನಾವು ಕಾಣ್ತೀವಿ. ಅವಾಗ ಅದ್ರ ಮುಖಾಂತರ ಅವ್ರೇನ್ ಮಾಡಿದ್ರು ಅಂತಂದ್ರೆ ಅವರನ್ನು ಬೇರೆಯವರನ್ನ ಸಮಾಧಾನ ಪಡಿಸಿದ್ರು. ಅದು ಮಾತ್ರ ಅಲ್ಲದೆ ಇನ್ನೊಂದ್ಸಲಿ ಅವರು ಹೋಗ್ತಾ ಇರುವಾಗ ಸಮಾರ್ಯದ ಪಟ್ಟಣದ ಹಳ್ಳಿಯವರು ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ. ಶಿಷ್ಯಂದ್ರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ, ಸ್ವಾಮಿ ಬೆಂಕಿ ಬಿದ್ದು ಇವರೆಲ್ಲ ದಹಿಸಿ ಬಿಡಲ್ಲ ಅಂತ ಹೇಳೋದಕ್ಕೆ ನಿಂಗೆ ಇಷ್ಟ ಇದೆಯಾ ಅಂತ ಹೇಳಿ ಇನ್ನೇನು ಅವ್ರು ಸುಟ್ಟಾಕೊಡ್ಬೇಕಂತ ಅನ್ಕೊಂಡು ಕಾಯ್ತಾ ಇರ್ತಾರೆ. ಆದ್ರೆ ಯೇಸು ಕ್ರಿಸ್ತನ ಅವ್ರನ್ನ ಗದರಿಸಿ, ಮನುಷ್ಯ ಕುಮಾರನು ಏನನ್ನ ಮಾಡಕ್ಕೆ ಬಂದ ಅನ್ನೋದು ನಮ್ಗೆ ಗೊತ್ತಿಲ್ಲ, ಅವ್ರು ಅಳಿಸೋದಕ್ಕೋಸ್ಕರ ಬಂದಿಲ್ಲ, ರಕ್ಷಿಸೋದಕ್ಕೆ ಬಂದಿದ್ದಾರೆ, ನಡೀರಿ ಮುಂದೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋದ್ರು. ಆಗ ಶಿಷ್ಯನಿಗೆ ತುಂಬಾ ಕೋಪ ಬಂದಿತ್ತು, ಈ ಸಮಾಜದವ್ರನ್ನೆಲ್ಲ ಹೆಂಗಾರು ಸುಟ್ಟಾಕೊಡ್ಬೇಕು ಅಂತ. ಆದ್ರೆ ಯೇಸು ಕ್ರಿಸ್ತನ ಅವ್ರನ್ನ ಗದರಿಸಿ ಸಮಾಧಾನ ಪಡಿಸಿ
ಕರ್ಕೊಂಡು ಹೋಗುವಂತದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೀವಿ. ಯೇಸು ಕ್ರಿಸ್ತನು ಅವ್ರನ್ನ ನ್ಯಾಯ ವಿಚಾರಣೆ ಮಾಡ್ತಾರಂತ ಸಮಯದಲ್ಲಿ ಪಿಲಾತನ ಹತ್ರಕ್ಕೆ ಅವ್ನು ಕರ್ಕೊಂಡು ಹೋಗಿರ್ತಾರೆ. ಪಿಲಾತನ ಹತ್ರಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿರುವಾಗ ಪಿಲಾತ ಏನ್ ಮಾಡ್ತಾರೆ, ಈ ಯೇಸು ಗಲಿಲಾಯಕ್ಕೆ ಸೇರಿದವನು ಅಂತ ತಿಳ್ಕೊಂಡು ಅವ್ರೇನ್ ಮಾಡ್ತಾರೆ, ಹೆರೋದನ ಹತ್ರ ಕಳಿಸ್ತಾರೆ. ಹೆರೋದ ಬಂದು ಗಲಿಲಾಯಕ್ಕೆ ಮುಖ್ಯಸ್ಥನಾಗಿರ್ತಾನೆ. ಅದನ್ನ ಹೆರೋದ ಆ ಯೆರೂಸಲೇಮ್ ಪಟ್ಟಣದಲ್ಲೇ ಇರ್ತಾನೆ, ಕಳುಹಿಸ್ಕೊಡ್ತಾನೆ ಹೆರೋದನ ಹತ್ರ. ಹೆರೋದ ಬಂದ್ಮೇಲೆ ಯೇಸು ಕ್ರಿಸ್ತನ ನೋಡಿ ತುಂಬಾ ಸಂತೋಷ ಪಡ್ತಾನೆ. ಸಂತೋಷ ಪಟ್ಟ ನಂತರ ಏನಾಗುತ್ತೆ ಅಂತಂದ್ರೆ ಹಿಂತಿರುಗಿ ತನ್ನಲ್ಲಿ ಯಾವ್ದು ತಪ್ಪಿಲ್ಲ ಅಂತ ತಿಳ್ಕೊಂಡು ಮತ್ತೆ ಪಿಲಾತನ ಹತ್ರ ಕಳಿಸ್ಬಿಡ್ತಾನೆ. ಆಗ ದೇವ್ರ ವಾಕ್ಯ ಹೇಳುತ್ತೆ ಏನಂತಂದ್ರೆ, ಈ ಪಿಲಾತ ಮತ್ತೆ ಹೆರೋದು ಒಂದು ಕಾಲದಲ್ಲಿ ವೈರಿಗಳಾಗಿದ್ರು, ಆದ್ರೆ ಈಗ ಸ್ನೇಹಿತರಾದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಗ ಯೇಸು ಕ್ರಿಸ್ತನು ಏನ್ ಮಾಡಿದ್ರು ಅಂತಂದ್ರೆ, ಅವ್ರ ಶಿಲುಬೆಯ ಪಾಡಿಗಳ ಮಧ್ಯದಲ್ಲಿ ಹೋಗ್ತಾ ಇರುವಾಗಲೂ ಸಹ ಪಿಲಾತನು ಹೆರೋದನು ಒಂದು ಕಾಲದಲ್ಲಿ ವಿರೋಧಿಗಳಾಗಿದ್ರು. ಅವರಿಬ್ಬರನ್ನ ಅವರು ಸಮಾಧಾನ ಪಡಿಸಿ ಸ್ನೇಹಿತರಾಗಿ ಬದಲಾಯಿಸೋದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪಿಲಾತನ ಹತ್ರ ಹೆರೋದನ ಹತ್ರ ಹೋಗಿದ್ರಿಂದ ಅವರಿಬ್ಬರು ಸ್ನೇಹಿತರಾಗಿ. ಆಗ ಯೇಸು ಕ್ರಿಸ್ತನ ಸಮಾಧಾನ ಪಡಿಸಬೇಕಂತ ಹೇಳಿ ಅವ್ರು ಎಲ್ಲಿಯೂ ಸಹ ಎಲ್ಲರನ್ನು ಸಮಾಧಾನ ಪಡಿಸುವಂತದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಆವತ್ತು ಯೇಸು ಕ್ರಿಸ್ತನು ಪಿಲಾತನ ಹತ್ರಕ್ಕೆ ಹೆರೋದನ ಹತ್ರಕ್ಕೆ ಹೋಗಿ ಬಂದು ಅವರಿಬ್ರು ಸ್ನೇಹಿತರಾದ್ರು. ಇವತ್ತು ನಾವ್ ಯಾರಾದ್ರೂ ಒಂದಿಬ್ರ ಹತ್ರ ಹೋದ್ರೆ ಅವ್ರಿಬ್ರು ಏನಾಗ್ತಾರೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೋದು. ಕೆಲವರು ಇರ್ತಾರೆ, ಯಾವ ತರ ಇರ್ತಾರೆ ಅಂದ್ರೆ, ಅವರು ಯಾರತ್ರನಾದ್ರೂ ಒಂದಿಬ್ರ ಹತ್ರ ಹೋದ್ರೆ ಅವರಿಬ್ರು ಸ್ನೇಹಿತರಾಗಿರೋರು ಕೂಡ ವಿರೋಧಿಗಳಾಗ್ಬಿಡ್ತಾರೆ. ಇವ್ರ ಹತ್ರ ಹೋಗಿ ಅವ್ರ ಬಗ್ಗೆ ಹೇಳೋದು, ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೇಳೋದು, ಇವ್ರ ಮೇಲೆ ಅವ್ರಿಗೆ ಹೇಳೋದು, ಅವ್ರ ಮೇಲೆ ಇವ್ರಿಗೆ ಹೇಳೋದು, ಇವ್ರ ಬಗ್ಗೆ ಅವ್ರ ಹತ್ರ ಚಾಡಿ ಹೇಳೋದು, ಅವ್ರ ಬಗ್ಗೆ ಇವ್ರ ಹತ್ರ ಚಾಡಿ ಹೇಳೋದು. ಹಿಂಗ್ ಚಾಡಿ ಹೇಳಿ 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 ಅವ್ರಿಬ್ರು ಸ್ನೇಹಿತರಾಗಿರೋಂಥವ್ರು ವಿರೋಧಿಗಳು ಮಾಡ್ಬಿಟ್ಟು ಇವ್ರು ಇಬ್ಬರಿಗೂ ಸ್ನೇಹಿತರಾಗ್ಬಿಡ್ತಾರೆ. ಯೇಸು ಕ್ರಿಸ್ತನು ಇಬ್ರ ಹತ್ರ ಹೋಗಿ ಬಂದ ನಂತರ ಅವರಿಬ್ರು ಸ್ನೇಹಿತರಾದ್ರು. ನಾನು ನೀವು ಯಾರನ್ನೇ ಸಂಪರ್ಕ ಮಾಡಿದ್ರು ಕೂಡ ಕಡೆಗೆ ನಾವು ಸಂಪರ್ಕ ಮಾಡೋ ಮನುಷ್ಯರೆಲ್ಲ ಒಬ್ರಿಗೊಬ್ರು ಸಮಾಧಾನ ಆಗ್ಬೋದು. ಆ ರೀತಿಯಾಗಿ ನಮ್ಮ ನಡವಳಿಕೆ ಇರಬೇಕು ಹೊರತು ಸಮಾಧಾನದಲ್ಲಿ ಇರುವಂತವ್ರನ್ನು ಕೆಡಿಸಿ ಅವ್ರನ್ನ ದೂರ ಮಾಡುವಂತವರುಗಳಾಗಿ ನಾವು ಯಾವತ್ತೂ ಸಹ ಇರಬಾರ್ದು. ಕೊನೆಯದಾಗಿ ಇನ್ನೊಂದು ವಾಕ್ಯವನ್ನು ಓದಿ ನಾವು ಮುಗಿಸೋಣ. ಮತ್ತಾಯನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 10ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. 5ನೇ ಅಧ್ಯಾಯ 10ನೇ ವಾಕ್ಯ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಯೇಸು ಕ್ರಿಸ್ತನು ಕಡೆಯದಾಗಿ ಹೇಳುವಂತ ಒಂದು ಮಾತೇನಂತಂದ್ರೆ, ನೀತಿಯ ನಿಮಿತ್ತ ಹಿಂಸೆಯನ್ನ ತಾಳಿಕೊಳ್ಳುವವರು ಧನ್ಯರು, ಅವರು ಹಿಂಸೆಯನ್ನ ತಾಳಿಕೊಳ್ಳುವವರು ಧನ್ಯರು ಎಂಬುದಾಗಿ ಹೇಳಿದರು. ಯೇಸು ಕ್ರಿಸ್ತನು ಅದೇ ರೀತಿಯಾಗಿ ಹಿಂಸೆಯನ್ನ ತಾಳಿಕೊಂಡ್ರ, ಅವರು ಹಿಂಸೆಯನ್ನ ತಾಳಿಕೊಂಡ್ರು. ಆ ಜನಗಳು ಅವ್ರನ್ನ ಬೈದ್ರು, ದೂಷಿಸಿದ್ರು, ಅಪಮಾನ ಮಾಡಿದ್ರು, ನಿಂದಿಸಿದ್ರು, ಎಲ್ಲಾ ತರ ಅವ್ರನ್ನ ನಡೆಸ್ಕೊಂಡ್ರು. ಆದ್ರೆ ಅವೆಲ್ಲವನ್ನ ಯೇಸು ಕ್ರಿಸ್ತನು ಸಹಿಸಿಕೊಳ್ಳುವಂತದನ್ನ ನಾವು ಕಾಣ್ತೇವೆ. ಕಡೆಯದಾಗಿ ಅವರನ್ನ ಶಿಲುಬೆಯ ಪಾಡಿಗೆ ತೆಗೆದುಕೊಂಡು ಹೋಗಿ ಒಡೆದು ಅವ್ರ ಮುಖದ ಮೇಲೆ ಉಗುಳಿ ಅವರನ್ನ ಗಾಯಪಡಿಸಿ ಶಿಲುಬೆಯಲ್ಲಿ ಒಡೆದು ಕೋರೆಗಳನ್ನ ಹೊಡೆದು ಅವರನ್ನ ಮರಣಕ್ಕೆ ಒಪ್ಪಿಸಿದ್ರು. ಇವೆಲ್ಲವನ್ನ ಅವರು ಸಹಿಸಿಕೊಂಡ್ರು. ದೇವರ ವಾಕ್ಯ ಹೇಳುತ್ತೆ, ಯಾವ ರೀತಿ ಕೊಯ್ಯಲ್ಪಡುವಂತ ಕುರಿಮರಿ ಕೊಯ್ಯುವವನ ಮುಂದೆ ಅದು ಮೌನವಾಗಿರುತ್ತೋ ಅದೇ ರೀತಿ ಯೇಸು ಕ್ರಿಸ್ತನು ಮೌನವಾಗಿದ್ದು ಅವೆಲ್ಲವನ್ನ ಸಹಿಸಿದ್ರು ಅಂತ ದೇವರ ವಾಕ್ಯದಲ್ಲಿ ಇದೆ. ಯೇಸು ಕ್ರಿಸ್ತನ ಹೇಳಿದ ಮಾತು, ನೀತಿಯ ನಿಮಿತ್ತ ಹಿಂಸೆಯನ್ನ ಸಹಿಸಿಕೊಳ್ಳುವವರು ಧನ್ಯರು. ಯೇಸು ಕ್ರಿಸ್ತನು ಎಲ್ಲಾ ಹಿಂಸೆಯನ್ನ ಈ ಲೋಕದಲ್ಲಿ ಸಹಿಸಿಕೊಂಡ್ರು. ಅದೇ ರೀತಿಯಾಗಿ ನಾನು ನೀವು ಸಹ ನೀತಿಯನ್ನು ಅನುಸರಿಸುವಾಗ, ದೇವರನ್ನ ಹಿಂಬಾಲಿಸಿ ನಾವು ಜೀವಿಸುವಾಗ ಹಿಂಸೆಗಳು ಈ ಲೋಕದಲ್ಲಿ ನಮಗೆ ಸಹಜ. ಆದ್ರೆ ಏನೇ ಹಿಂಸೆ ಬಂದ್ರು ಸಹ ಅವೆಲ್ಲವನ್ನ ನಾವು ಸಹಿಸಿ ದೇವರಿಗೆ ನಾವು ಒಪ್ಪಿಸಿಕೊಟ್ಟು ಜೀವಿಸುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಅದರಿಂದ ಏನ್ ಪ್ರಯೋಜನ? ಅದರಿಂದ ಪರಲೋಕ ರಾಜ್ಯವು ಅವರದು. ಎಲ್ಲಾ ಹಿಂಸೆಯನ್ನು ಸಹಿಸಿಕೊಂಡು ತಾಳಿಕೊಂಡು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸಿ ಈ ಲೋಕಯಾತ್ರೆ ನಾವು ಮುಗಿಸುವಾಗ ಪರಲೋಕ ರಾಜ್ಯವು ನಮ್ಮದಾಗುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳಿದಂತ ಮಾತುಗಳೆಲ್ಲವನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿದ್ರೆ, ಆತ್ಮದಲ್ಲಿ ಬಡವರು ಧನ್ಯರು ಅಂತ ಹೇಳಿದ್ರು, ದುಃಖ ಪಡುವವರು ಧನ್ಯರು ಅಂತ ಹೇಳಿದ್ರು, ಅವರು ಶಾಂತರು ಧನ್ಯರು ಅಂತ ಹೇಳಿದ್ರು, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಅಂತ ಹೇಳಿದ್ರು, ಕರುಣೆಯುಳ್ಳವರು ಧನ್ಯರು ಅಂತ ಹೇಳಿದ್ರು, ನಿರ್ಮಲ ಚಿತ್ತರು ಧನ್ಯರು ಅಂತ ಹೇಳಿದ್ರು, ಸಮಾಧಾನ ಪಡಿಸುವವರು ಧನ್ಯರು ಅಂತ ಹೇಳಿದ್ರು, ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಧನ್ಯರು ಅಂತ ಹೇಳಿದ್ರು. ಈ ಎಲ್ಲಾ ಗುಣಗಳು ನನ್ನಲ್ಲಿ ನಿಮ್ಮಲ್ಲಿ ಇರಬೇಕು. ಮೊಟ್ಟ ಮೊದಲು ನಾವೇನಾಗಿದ್ವಿ? ಆತ್ಮದಲ್ಲಿ ಬಡವರಾಗದೇ ಇದ್ವಿ. ಅಂದ್ರೆ ಕೋಪ, ದ್ವೇಷ, ಕಲಹ, ಕೆಟ್ಟತನ, ದುಷ್ಟತನ, ಪಾಪ ಎಲ್ಲವನ್ನು ತುಂಬಿಕೊಂಡು ನನ್ನನ್ನಾರ ಕೇಳೋನು ಅನ್ನೋದ್ರ ದಿಮಾಕಲ್ಲಿ ನಾವು ಬದುಕ್ತಾ ಇದ್ವಿ. ಆದ್ರೆ ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿ ನಾವು ಅಂತ ಸ್ಥಾನವನ್ನ ಬದಲಾಯಿಸಿಕೊಂಡು ಆತ್ಮದಲ್ಲಿ ಬಡವರಾಗಿ, ಸ್ವಾಮಿ ನಾನು ಏನು ಅಲ್ಲಪ್ಪ, ಎಲ್ಲಾ ನೀನೇ ಆಗಿದ್ದೆ, ನನ್ನ ತಪ್ಪನ್ನೆಲ್ಲ ಕ್ಷಮಿಸು ಅಂತ ಹೇಳಿ ನಮ್ಗೆ ತಗ್ಗಿಸ್ಕೊಂಡು ದೇವ್ರಿಗೆ ಒಪ್ಪಿಸ್ಕೊಟ್ಟು ನಮ್ಮ ಪಾಪಗಳಿಂದ ನಾವು ಮನ ತಿರುಗುವಂತವರಾಗಿ ಇರಬೇಕು. ಆತ್ಮದಲ್ಲಿ ಬಡವರಾಗಿ ನಾವು ಬದಲಾಗಬೇಕು. ಆನಂತರ ದುಃಖ ಪಡುವವರು ಧನ್ಯರು. ನಾವೇನ್ ಮಾಡ್ಬೇಕು? ನಮ್ಮ ಎಲ್ಲಾ ದುಷ್ಟತನವನ್ನು ನೆನೆಸಿ, ದೇವರೇ ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಪ್ಪ, ಮನಸ್ಸಪ್ಪ, ಇನ್ನು ನನ್ನ ಒಳ್ಳೆಯವನಾಗಿ ಬರುತ್ತೇನೆ, ಇನ್ನು ನನ್ನ ನೀತಿನ ಅನುಸರಿಸ್ತೇನೆ, ನಿಮ್ಮ ಚಿತ್ತರಂತೆ ನಾನು ಜೀವಿಸ್ತೇನೆ ಅಂತ ಹೇಳಿ ನಮ್ಮ ದುಷ್ಟತನಕ್ಕೆ ನಾವು ಪಶ್ಚಾತ್ತಾಪ ಪಟ್ಟು ದೇವರಿಗೆ ನಾವು ಒಪ್ಪಿಸಿಕೊಡೋದು. ಆನಂತರ ಶಾಂತರಾಗಿ ಬರುವುದು. ಒಂದು ಕಾಲದಲ್ಲಿ ನಾವು ಕೋಪ, ರೋಷ, ವೇಷ, ಆವೇಶ
ಎಲ್ಲಾ ತರ ಬದುಕಿರ್ಬೋದು. ಆದ್ರೆ ಇನ್ನು ದೇವರ ಬಳಿಗೆ ಬಂದು ನಾವು ಶಾಂತರಾಗಿ ಜೀವಿಸುವಂತವರುಗಳಾಗಿ ಇರಬೇಕು. ಆನಂತರ ನಾವೇನ್ ಮಾಡ್ಬೇಕು? ನೀತಿಗೆ ಹಸಿದು ಬಾಯಾರಿ ಬದುಕಬೇಕು. ಅದು ಒಂದು ಕಾಲದಲ್ಲಿ ದುಷ್ಟತನ, ಮೋಸ, ಅನ್ಯಾಯ, ವಂಚನೆ, ಕಪಟ ಎಲ್ಲವನ್ನು ಮಾಡಿ ನಾವು ಬದುಕಿರ್ಬೋದು. ಆದ್ರೆ ಈಗ ನಾವು ಹೆಂಗ್ ಬದುಕಬೇಕು? ನೀತಿಗೆ ಬಾಯಾರಿ ಹಸಿದವರುಗಳಾಗಿ ನಾವು ಬದುಕಬೇಕು. ಆನಂತರ ನಾವು ಯಾವ ತರ ಇರಬೇಕು? ಒಂದು ಕಾಲದಲ್ಲಿ ದೇವರನ್ನ ಅರಿಯದಿರುವಾಗ ನಾವು ಕರುಣೆ ಇಲ್ಲದವರಾಗಿ, ಬೇರೊಬ್ಬರನ್ನ ಕ್ಷಮಿಸದವರಾಗಿ, ಬೇರೊಬ್ಬರಿಗೆ ಉಪಕಾರ ಮಾಡದವರಾಗಿ, ಕಠಿಣ ಮನಸ್ಸುಳ್ಳವರಾಗಿ ಬದುಕಿರಬಹುದು. ಆದ್ರೆ ಇನ್ನು ನಾವು ಅಂತ ಕಾರ್ಯಗಳನ್ನೆಲ್ಲ ಬಿಟ್ಟು ಕರುಣೆ ಉಳ್ಳವರಾಗಿ, ಮತ್ತೊಬ್ಬರನ್ನ ಪ್ರೀತಿಸುವವರಾಗಿ, ಮತ್ತೊಬ್ಬರಿಗೆ ಉಪಕಾರ ಮಾಡುವಂತವರಾಗಿ, ಸಹಾಯ ಮಾಡುವಂತವರಾಗಿ ನಮ್ಮ ಜೀವಿತಗಳು ಬದಲಾಗಬೇಕು. ಆನಂತರ ನಿರ್ಮಲ ಚಿತ್ತರು ಧನ್ಯರು. ಆದ್ರೆ ಒಂದು ಕಾಲದಲ್ಲಿ ನಾವು ಹೃದಯದಲ್ಲಿ ಎಲ್ಲಾ ಕೆಟ್ಟತನವನ್ನ ಅಡಗಿಸಿಕೊಂಡು ಪಾಪದಲ್ಲಿ ಬದುಕಿದಿರಬಹುದು. ಆದ್ರೆ ಇನ್ನು ಮುಂದೆ ನಾವು ನಿರ್ಮಲ ಚಿತ್ತವುಳ್ಳವರಾಗಿ, ಶುದ್ಧ ಹೃದಯವುಳ್ಳವರಾಗಿ ದೇವರ ಮುಂದೆ ಜೀವಿಸಬೇಕು. ಒಂದು ಕಾಲದಲ್ಲಿ ನಾವು ಸಮಾಧಾನ ಆಗದವರು, ಬೇರೆಯವರ ಸಮಾಧಾನವನ್ನು ಕೆಡಿಸುವವರಾಗಿ ನಾವು ಬದುಕಿರಬಹುದು. ಆದ್ರೆ ಇನ್ನು ಮುಂದಕ್ಕೆ ನಾವು ಸಮಾಧಾನವಾಗಿ ಬೇರೆಯವರನ್ನು ಸಮಾಧಾನ ಪಡಿಸಿ ಎಲ್ಲೆಲ್ಲೂ ಸಮಾಧಾನದ ವಾರ್ತೆಯನ್ನು ಹಂಚುವಂತವರಾಗಿ ನಾನು ನೀವು ಬದುಕಬೇಕು. ಕಡೆಯದಾಗಿ ನಾವು ಈ ರೀತಿ ದೇವರ ವಾಕ್ಯವನ್ನೆಲ್ಲ ಕೈಗೊಂಡು ಒಳ್ಳೆಯವರಾಗಿ ಬದುಕುವಾಗ ಈ ಲೋಕ ನಮ್ಮನ್ನ ನೋಡಿ ಸಂತೋಷಪಟ್ಟು ನಮ್ಮನ್ನ ಅರಸುತ್ತಾ, ನೀವು ಮನೆ ತಿರುಗಿಬಿಟ್ರಿ, ಒಳ್ಳೆಯವರಾಗ್ಬಿಟ್ರಿ, ನೀವು ಚೆನ್ನಾಗಿರಿ ಅಂತ ಈ ಲೋಕ ನಮಗೆ ಚೆನ್ನಾಗಿರಿ ಅಂತ ಹೇಳುತ್ತಾ, ಒಳ್ಳೆಯದನ್ನ ಈ ಲೋಕ ಪ್ರೀತಿಸೋದಿಲ್ಲ. ಈ ಲೋಕ ಒಳ್ಳೆಯದನ್ನ ದ್ವೇಷಿಸುತ್ತೆ. ದ್ವೇಷಿಸಿ ಆ ಲೋಕ ಏನ್ ಮಾಡುತ್ತೆ? ಒಳ್ಳೆಯವರಿಗೆ ವಿರುದ್ಧವಾಗಿ ಹೋರಾಡುತ್ತೆ, ಒಳ್ಳೆಯವರಿಗೆ ಹಿಂಸೆ ಕೊಡುತ್ತೆ, ಒಳ್ಳೆಯವರಿಗೆ ಬಾಧೆ ಕೊಡುತ್ತೆ, ಒಳ್ಳೆಯವರಿಗೆ ಸಮಸ್ಯೆ ಕೊಡುತ್ತೆ, ಒಳ್ಳೆಯವರಿಗೆ ತೊಂದರೆ ಕೊಡುತ್ತೆ. ಆದ್ರೆ ನಮ್ಮನ್ನ ನಾವು ದೇವರು ಒಪ್ಪಿಸಿಕೊಂಡು ಜೀವಿಸುವಾಗ ಏನೇ ಹಿಂಸೆ, ಬಾಧೆ, ಸಂಕಟ, ತೊಂದರೆಗಳು ಎದುರಾಗುವಾಗಲೂ ಸಹ ಎಲ್ಲವನ್ನ ತಾಳಿಕೊಂಡು ಈ ಲೋಕ ಯಾತ್ರೆ ನಾವು ಮುಗಿಸುವಾಗ ಕಟ್ಟ ಕಡೆಗೆ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತೇವೆ. ಅಲ್ಲೇಲೂಯಾ.